ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಥ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ಇವತ್ತು ನಾವು ಏಜಸ್ಸಲ್ಲಿ ನಮ್ಮ ಸೆಕೆಂಡ್ ಚಾಪ್ಟರ್ ನೋಡೋಕೆ ಹೋಗ್ತಾ ಇದ್ದೀವಿ. ಇದು 3 ಟೈಮ್ಸ್ 2 ಟೈಮ್ಸ್ 5 ಟೈಮ್ಸ್ ಅಂತ ಕ್ವಶನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಸಹ ಸಖತ್ ಈಸಿನೇ. ಅದಕ್ಕೆ ಒಂದು ಲಾಜಿಕ್ ಇದೆ, ಆ ಲಾಜಿಕೇ ಇದನ್ನು ಹೇಳ್ಕೊಡ್ತೀನಿ. ಈಗ ಈ ಲಾಜಿಕ್ಸ್ ಗೊತ್ತಿದ್ದರೆ ಎಂಥ ಕ್ವಶನ್ ಆದರೂ ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಸೊ ಒಂದೊಂದು ಲಾಜಿಕ್ಗೂ ಒಂದೊಂದು ಮೀನಿಂಗ್ ಇದೆ. ಓಕೆ, ಇದಿಷ್ಟು ಕಲ್ತ್ಕೊಂಡ್ರೆ ಸಾಕು, ಎಂಥ ಕ್ವಶನ್ ಕೊಟ್ಟರು ಸಾಲ್ವ್ ಮಾಡ್ಬೋದು. ಫಸ್ಟ್ ಚಾಪ್ಟರ್ ಪೂರ್ತಿ ರೇಷಿಯೋಸ್ ಮೇಲೆ ಡಿಪೆಂಡ್ ಆಗಿತ್ತು. ಈ ಚಾಪ್ಟರ್ ಪೂರ್ತಿ 3 ಟೈಮ್ಸ್ 5 ಟೈಮ್ಸ್ ಆ ಥರದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಚಾಪ್ಟರ್ 1 ನೀವು ನೋಡಿಲ್ಲ ಅಂದರೆ ಇದು ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ಓಕೆ, ಚಾಪ್ಟರ್ 1ನಲ್ಲಿ ನಾನು ಚಿಕ್ಕ ಬೇಸಿಕ್ಸು, ಆ ಬೇಸಿಕ್ಸ್ ಇಟ್ಕೊಂಡು ಬೇಸಿಕ್ ಕ್ವಶನ್ಸ್ ಎಲ್ಲ ಅದನ್ನು ಸಾಲ್ವ್ ಮಾಡ್ಕೊಂಡ್ಬಂದ್ವಿ. ಕರೆಕ್ಟಾ? ಅದೇ ರೀತಿ ಇದು ಸಹ ಇಲ್ಲಿ 3 ಟೈಮ್ಸ್ 5 ಟೈಮ್ಸ್ ಇರುತ್ತೆ. ಸೊ ಚಾಪ್ಟರ್ 1 ನೋಡ್ಕೊಂಬಂದ್ರೇ ಇದು ಅರ್ಥ ಆಗೋದು. ಸೊ ಅದು ನೋಡಿದರೆ ಒಳ್ಳೆಯದು, ನೋಡಿಲ್ಲ ಅಂದರೆ ಅದ್ರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ನಾವಿದು ಏಜಸ್ ಅಲ್ವಾ, ಏಜಸ್ ರಿಲೇಟೆಡ್ ಎಲ್ಲ ವೀಡಿಯೋಸು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಿಗುತ್ತೆ, ಅಲ್ಲಿ ಪ್ಲೇಲಿಸ್ಟ್ ಆಗೋ ಬರ್ತಾ ಇರುತ್ತೆ. ಸೊ ಈಗ ತಡ ಮಾಡಿದೆ ಈ 4 ಸೆಂಟೆನ್ಸ್ಗೆ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಫಾದರ್ ಏಜ್ ಈಸ್ 3 ಟೈಮ್ಸ್ ದ ಸನ್ಸ್ ಏಜ್. ಇದರಲ್ಲಿ ಫಸ್ಟ್ ನಾವು ಚಿಕ್ಕವ್ರು ಯಾರು ಅಂತ ಕಂಡುಹಿಡಿಬೇಕು. ಚಿಕ್ಕವ್ರು ಯಾರು? ಆಬ್ವಿಯಸ್ಲಿ ಸನ್. ಕರೆಕ್ಟಾ? ಸೊ ಸನ್ಗೆ ಎಕ್ಸ್ ಅಂತ ಹಾಕೋಬೇಕು. ಯಾರು ಚಿಕ್ಕವ್ರು ಇರ್ತಾರೋ ಅವ್ರಿಗೆ ಎಕ್ಸ್ ಅಂತ ಹಾಕೋಬೇಕು. ಇಸ್ ಈಕ್ವಲ್ ಟು ಫಾದರ್ ಅಲ್ವಾ? ಸೊ ಫಾದರ್ ಏಜ್ ಈಸ್ 3 ಟೈಮ್ಸ್ ದ ಸನ್ಸ್ ಏಜ್. ಸೊ ಸನ್ ಏಜ್ ಎಷ್ಟು? ಎಕ್ಸ್. ಅದಕ್ಕೆ 3 ಟೈಮ್ಸ್ ಅಂದರೆ 3ಇಂದ ಮಲ್ಟಿಪ್ಲೈ ಮಾಡಬೇಕು. ಇದೇ ಇಂಪಾರ್ಟೆಂಟ್. 3 ಟೈಮ್ಸ್ ಅಂದರೆ 3ಇಂದ ಎಕ್ಸ್ಗೆ ಮಲ್ಟಿಪ್ಲೈ ಮಾಡಿದ್ರೆ 3x ಆಗುತ್ತೆ. ಸೊ ಅದು 3 ಟೈಮ್ಸ್ ಅಂತ ಅರ್ಥ. ಇದು ಅರ್ಥ ಆಯ್ತಾ? ಸೊ ಇದಕ್ಕೂ ಡಿಫ್ರೆನ್ಸ್ ನೋಡೋಣ. ನೋಡಿ, ಇಲ್ಲಿ ಇಂಪಾರ್ಟೆಂಟ್ 3 ಟೈಮ್ಸ್, ಇಲ್ಲಿ ಇಂಪಾರ್ಟೆಂಟ್ 3 ಟೈಮ್ಸ್ ಮೋರ್ ದೆನ್. ಓಕೆ, ಸೊ ಇಲ್ಲೂ ಸಹ ಫಾದರ್ ಏಜ್ ಈಸ್ 3 ಟೈಮ್ಸ್ ಮೋರ್ ದ್ಯಾನ್ ಸನ್ಸ್ ಏಜ್. ಇಲ್ಲೂ ಸಹ ಸನ್ ಏಜ್ ತಾನೇ ಚಿಕ್ಕದು. ಸೊ ಸನ್ನ ನಾವು ಎಕ್ಸ್ ಅಂತ ತಗೊಳ್ಳೋಣ, ಫಾದರ್ ಇಲ್ಲಿ ಬರ್ಕೊಳ್ಳೋಣ. ಓಕೆ, ಸೊ ಇಲ್ಲಿ 3 ಟೈಮ್ಸ್ ಇತ್ತು, ಅದಕ್ಕೆ 3x ಅಂತ ಬರ್ಕೊಂಡ್ವಿ. ಇಲ್ಲಿ 3 ಟೈಮ್ಸ್ ಮೋರ್ ದೆನ್ ಸನ್ಸ್ ಏಜ್, 3 ಟೈಮ್ಸ್ ಮೋರ್ ದೆನ್. ಓಕೆ, ಸನ್ ಏಜ್ ಎಷ್ಟಿದೆಯೋ ಅದಕ್ಕೆ 3 ಟೈಮ್ಸ್ ಜಾಸ್ತಿ ಇರುತ್ತಂತೆ. ಸೊ ಸನ್ ಏಜ್ ಎಷ್ಟಿದೆ? ಎಕ್ಸ್. ಇದಕ್ಕೆ 3 ಟೈಮ್ಸ್ ಜಾಸ್ತಿ, ಆಗ ಆನ್ಸರ್ ಎಷ್ಟು? 4x ಆಗುತ್ತೆ. ಇದೇ ಇಂಪಾರ್ಟೆಂಟ್. ಅರ್ಥ ಆಯ್ತಾ? 3 ಟೈಮ್ಸ್ ಅಂತ ಬಂದರೆ ಜಸ್ಟ್ 3 ಟೈಮ್ಸ್ ಅಂತ ಇದ್ದರೆ ಈ ಕ್ವೆಶನಲ್ಲಿ ಅಥವಾ ಕ್ವಶನಲ್ಲಿ, ಸೊ ಅದನ್ನು x ಇಸ್ ಈಕ್ವಲ್ ಟು 3x ಅಂತ ಬರ್ಕೋಬೋದು. 3 ಟೈಮ್ಸ್ ಮೋರ್ ದೆನ್ ಅಂತ ಬಂದಾಗ, ಸೊ 3 ಟೈಮ್ಸ್ ಅಂತ ಬಂದಾಗ ನೋಡಿ, 3 ಟೈಮ್ಸ್ ಮೋರ್ ದೆನ್ ಅಂತ ಬಂದಾಗ 4x ಹಾಕೊಳ್ಳಿ. ಓಕೆ, ಈ ಕ್ವಶನಲ್ಲಿ ಬರೀ 3 ಟೈಮ್ಸ್ ಅಂತ ಬಂದರೆ 3x ಹಾಕೊಂಡ್ವಿ. ಕರೆಕ್ಟಾ? ಇಲ್ಲಿ 3 ಟೈಮ್ಸ್ ಮೋರ್ ದೆನ್ ಅಂತ ಬಂದಾಗ 3 ಟೈಮ್ಸ್ ಅಲ್ವಾ, 4x ಹಾಕೊಳ್ಳಿ. 5 ಟೈಮ್ಸ್ ಮೋರ್ ದೆನ್ ಅಂತ ಬಂದಾಗ 6x ಹಾಕೊಳ್ಳಿ. 7 ಟೈಮ್ಸ್ ಮೋರ್ ದೆನ್ ಅಂತ ಬಂದಾಗ 8x ಹಾಕೊಳ್ಳಿ. ಓಕೆ, ಇಲ್ಲಿ ಬರೀ 3 ಟೈಮ್ಸ್ ಇದೆ ಅಲ್ವಾ, ಸೊ 3x. 5 ಟೈಮ್ಸ್ ಅಂತಿದ್ದರೆ 5x. ಅರ್ಥ ಆಗ್ತಿದೆಯಲ್ವ? ಇದೆರಡಕ್ಕೂ ಡಿಫ್ರೆನ್ಸು. ಇಲ್ಲಿ 3 ಟೈಮ್ಸ್, ಇಲ್ಲಿ 3 ಟೈಮ್ಸ್ ಮೋರ್ ದ್ಯಾನ್. ಇದೇ ಇಂಪಾರ್ಟೆಂಟ್. ಮೋರ್ ದೆನ್ ಅಂತ ಬಂದಾಗ ಇಲ್ಲಿ 3 ಟೈಮ್ಸ್ ಇದ್ದರೆ 4x ಅಂತ ಹಾಕೋಬೇಕು. ಸೊ ಸನ್ಸ್ ಏಜು ಆಬ್ವಿಯಸ್ಲಿ ಎಕ್ಸ್ ಇರುತ್ತೆ, ಇವ್ರ ಏಜು 4x ಆಗುತ್ತೆ. ಈಗ ಇಲ್ಲಿಗೆ ಬರೋಣ. ಓಕೆ, ಇಷ್ಟೊತ್ತು ನಾವು ಎಲ್ಲ ಫಾದರ್ ಹಾಕೊಂಡ್ವಿ, ಇಲ್ಲಿ ಯಾಕೆ ಬ್ರದರ್ ಹಾಕೊಂಡ್ವಿ ಅಂತ ಇಲ್ಲಿ ಗೊತ್ತಾಗುತ್ತೆ. ನೋಡಿ, ಬ್ರದರ್ ಏಜ್ ಈಸ್ 3 ಇಯರ್ಸ್ ಮೋರ್ ದ್ಯಾನ್ ಈಸ್ ಸಿಸ್ಟರ್. ಬ್ರದರ್ ಏಜ್. ಓಕೆ, ಸೊ ಇದರಲ್ಲಿ ಚಿಕ್ಕವ್ರು ಯಾರು? ಆಬ್ವಿಯಸ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಬ್ರದರ್ ಏಜ್ ಈಸ್ 3 ಇಯರ್ಸ್ ಮೋರ್ ದ್ಯಾನ್ ಇವನು ಅವ್ರ ಸಿಸ್ಟರ್ಗಿಂತ 3 ಇಯರ್ಸ್ ಜಾಸ್ತಿ ಅಂತೆ. ಸೊ ಚಿಕ್ಕವ್ರು ಯಾರು? ಸಿಸ್ಟರ್. ಅವ್ರನ್ನ ಎಕ್ಸ್ ಅಂತ ತಗೊಳ್ಳೋಣ. ಓಕೆ, ಇವನು ಬ್ರದರ್ ಅಲ್ವಾ, 3 ಇಯರ್ಸ್ ಮೋರ್ ದ್ಯಾನ್ ಈ ಸಿಸ್ಟರ್. ಸೊ ಸಿಸ್ಟರ್ ಏಜ್ ಎಷ್ಟಿದೆಯೋ ಅದಕ್ಕೆ 3 ಇಯರ್ಸ್ನ ಆ್ಯಡ್ ಮಾಡಿ ಅಂತ. ಮೋರ್ ದ್ಯಾನ್ ಅನ್ನೋ ವರ್ಡ್ ಬಂದರೆ ಹುಷಾರಾಗಿರಬೇಕು. ಸೊ ನೋಡಿ, ಇಲ್ಲಿ 3 ಟೈಮ್ಸ್ 4 ಟೈಮ್ಸ್ ಏನೂ ಇಲ್ಲ, ಮೋರ್ ದ್ಯಾನ್ ಇದೆ. ಓಕೆ, 3 ಟೈಮ್ಸ್ 4 ಟೈಮ್ಸ್ ಅಂತ ಇದ್ದಾಗ ನೋಡಿ, 3 ಟೈಮ್ಸ್ ಅಂತ ಇದ್ದಾಗ ಈ ಥರ, 3 ಟೈಮ್ಸ್ ಮೋರ್ ದೆನ್ ಅಂತ ಇದ್ದಾಗ ಈ ಥರ. ಓಕೆ, 1 ಎಕ್ಸ್ಟ್ರಾ ಎಕ್ಸ್ನ ಹಾಕೋಬೇಕು. ಇಲ್ಲಿ ಟೈಮ್ಸ್ ಅನ್ನೋದಿಲ್ಲ. ಓಕೆ, ಎಷ್ಟು ಟೈಮ್ಸ್ ಅನ್ನೋದಿಲ್ಲ. ಇಲ್ಲಿ ಮೋರ್ ದೆನ್ ಅಂತ ಇದೆ. ಮೋರ್ ದೆನ್ ಅಂದರೆ ಆ್ಯಡ್ ಮಾಡಬೇಕು ಅಂತ ಅರ್ಥ. ಅರ್ಥ ಆಗ್ತಿದೆಯಾ? ಸೊ ಮೋರ್ ದೆನ್ ಅಂದರೆ ಆ್ಯಡ್ ಮಾಡಬೇಕು. ನೆಕ್ಸ್ಟು, ಫಾದರ್ ಈಸ್ 3 ಇಯರ್ಸ್ ಮೋರ್ ದ್ಯಾನ್ 3 ಟೈಮ್ಸ್ ಸನ್ಸ್ ಏಜ್. ಫಾದರ್ ಈಸ್ 3 ಇಯರ್ಸ್ ಮೋರ್ ದ್ಯಾನ್ 3 ಟೈಮ್ಸ್ ಸನ್ಸ್ ಏಜ್. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಫಾದರ್ ಏಜ್ ಈಸ್, ಓಕೆ, ಫಾದರ್ ಇದರಲ್ಲಿ ಆಬ್ವಿಯಸ್ಲಿ ಚಿಕ್ಕವ್ರು ಯಾರು? ಸನ್ಗೆ ಎಕ್ಸ್ ಅಂತ ಹಾಕೊಂಡ್ರೆ ಫಾದರ್ಗೆ ಆಗ 3 ಇಯರ್ಸ್ ಮೋರ್ ದ್ಯಾನ್ ಅಲ್ವಪ್ಪ. ಸೊ 3 ಇಯರ್ಸ್ ಮೋರ್ ದ್ಯಾನ್ ಅಂದರೆ +3 ಹಾಕೋಬೇಕು. 3 ಪ್ಲಸ್ ನೋಡಿ
3 years ಮೋರ್ ದ್ಯಾನ್ ಅಂದಿದ್ದಕ್ಕೆ +3 ಹಾಕೊಂಡ್ವಿ ಅಲ್ವಾ, ಇಲ್ಲಿ ಸ್ಟಾರ್ಟಿಂಗಲ್ಲೇ +3, ಇದನ್ನು ಇಲ್ಲಿ ಹಾಕೊಂಡ್ರು ಒಂದೇ, ಹಿಂದೆಗಡೆ ಹಾಕೊಂಡ್ರು ಒಂದೇ, ಕರೆಕ್ಟಾ? ಸೊ ನಾನು ಫಸ್ಟ್ ಹಾಕೊಂಡಿದ್ದೀನಿ. ಫಾದರ್ ಏಜ್ ಈಸ್ 3 years more than, 3 years more thanಗೆ 3 + 3 times the son age, 3 times the son age, 3 times ನೋಡಿ, 3 times ಅಂದರೆ 3 times ಇಲ್ಲಿ ಅಲ್ವಾ, ಸೊ 3 times ಇದ್ದರೆ 3x ಹಾಕೋಬೇಕು, ಸೊ 3x. ಅರ್ಥ ಆಯ್ತಾ? ಸೊ ಇದು ನಮಗೆ ಬೇಕಾಗಿರೋ ಈಕ್ವೇಷನ್ ನೋಡಿ. ಇದು ಕನ್ಫ್ಯೂಸ್ ಆಗ್ಬೋದು, ಮತ್ತೆ ಹೇಳ್ತೀನಿ. ಫಾದರ್ ಏಜ್ ಈಸ್ 3 years more than 3 times the son's age. ಸೊ ಸಣ್ಣ ಏಜ್ ಚಿಕ್ಕವನಲ್ವಾ, ಸೊ ಸಣ್ಣ ಎಕ್ಸ್ ಅಂತ ಹಾಕೊಳ್ಳೋಣ, ಇಸ್ ಈಕ್ವಲ್ ಟು ಫಾದರ್ 3 years more than, 3 years more than ಅಂದಿದ್ದಕ್ಕೆ 3 + ಹಾಕೊಂಡೆ, more than 3 times, 3 times ಅಂದರೆ 3x. ಇದಿಷ್ಟು ಅರ್ಥ ಆಯ್ತಾ? ಇದಿಷ್ಟು ಅರ್ಥ ಆದ್ರೇ ನಾವು ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇನ್ನೊಂದ್ಸರಿ ಸುಮ್ಮನೆ ಚಿಕ್ಕದಾಗಿ ನೋಡ್ಕೊಂಬಿಡೋಣ. ಬರೀ 3 times ಅಂತ ಬಂದರೆ 3 × x. ಓಕೆ, ಸಣ್ಣ ಏಜ್ ಯಾವಾಗಲೂ ಎಕ್ಸ್ ಅಂತಲೇ ತಗೋಬೇಕು. ಸೊ ಯಾಕೆ ಅವ್ನು ಚಿಕ್ಕವನಲ್ವಾ? ಓಕೆ, ನೆಕ್ಸ್ಟು ಫಾದರು 3 times ಅಂದರೆ 3x, 3 times more than ಸನ್ಸ್ ಏಜ್ ಅಂದರೆ 4x ಅಂತ ಹಾಕೋಬೇಕು. ಓಕೆ, 3 times more than, 5 times more than ಅಂತ ಕೊಟ್ಟರೆ 6x ಹಾಕೋಬೇಕು, ಒಂದು ಜಾಸ್ತಿ ಮಾಡಿ. ಈಗ ಇಲ್ಲಿಗೆ ಬರೋಣ. ಇಲ್ಲಿ 3 times 2 times ಅಂತ ಇರೋದಿಲ್ಲ. ಇಲ್ಲಿ 3 years more than, 3 years more than ಅಂದರೆ ನನಗಿಂತ 3 ವರ್ಷ ದೊಡ್ಡವರು ಅಂತ. ಸೊ ಅವ್ರಿಗೆ 3 years ಆ್ಯಡ್ ಮಾಡಿದ್ರೆ, ನಂದಕ್ಕೆ 3 years ಆ್ಯಡ್ ಮಾಡಿದ್ರೆ ಅವ್ರ ವ್ಯಾಲ್ಯೂ ಸಿಗುತ್ತೆ. ಸೊ ಇಲ್ಲೂ ಸಹ ಚಿಕ್ಕವ್ರು ಯಾರೋ ಸಿಸ್ಟರ್, ಅವ್ರಿಗೆ 3 years ಆ್ಯಡ್ ಮಾಡಿದ್ರೆ ಬ್ರದರ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಬರೋಣ. ಫಾದರ್ ಈಸ್ 3 years more than 3 times the son's age, 3 years more than ಅಲ್ವಾ? ಸೊ 3 years more than, ಇಲ್ಲಿ ಟೈಮ್ಸ್ ಇಲ್ಲ, 3 years more than ಅದಕ್ಕೆ +3. ಓಕೆ, 3 + ನೆಕ್ಸ್ಟು 3 times the son's age, 3 times ಅಂದರೆ 3x. ಇಷ್ಟೇ. ಸೊ ಇದಿಷ್ಟು ಗೊತ್ತಿದ್ರೆ ಆರಾಮ್ಸೆ ಎಲ್ಲ ಕ್ವಶನ್ಸು ನಾವು ಸಾಲ್ವ್ ಮಾಡ್ಬೋದು. ಈಗ ಬೇಸಿಕ್ ಲಾಜಿಕ್ಸ್ ಅರ್ಥ ಆಗಿದೆ ಅಲ್ವಾ? ಆ ಲಾಜಿಕ್ಸ್ ಇಟ್ಕೊಂಡು ಕ್ವಶನ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಈಗ ನಮ್ಮ ಫಸ್ಟ್ ಕ್ವಶನ್ ನೋಡಿ. ದ ಪ್ರೆಸೆಂಟ್ ಏಜ್ ಆಫ್ ಮದರ್ ಈಸ್ 3 times ದ ಡಾಟರ್ಸ್ ಏಜ್. ಓಕೆ, ಫಸ್ಟು ಅವ್ರು ಏನು ಕೊಟ್ಟಿರ್ತಾರೋ ಸೆಂಟೆನ್ಸ್ನ ಬರ್ಕೊಂಬಿಡೋಣ. ಪ್ರೆಸೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಲ್ವಾ? ಸೊ ಪ್ರೆಸೆಂಟ್. ಸೊ ಇದರಲ್ಲಿ ಚಿಕ್ಕವ್ರು ಯಾರು? ಡಾಟರ್. ಸೊ ಡಾಟರ್ದು ನಾವು ಯಾವಾಗಲೂ ಎಕ್ಸ್ ಅಂತ ತಗೋಬೇಕು, ಕರೆಕ್ಟಾ? ಇಸ್ ಈಕ್ವಲ್ ಟು ಮದರ್ಗೆ ನೋಡಿ, ಇಲ್ಲಿ ಜಸ್ಟ್ 3 times ಅಂತ ಕೊಟ್ಟಿದ್ದಾರೆ. 3 times ಅಂತ ಕೊಟ್ಟರೆ 3x ಅಂತ ಬರ್ಕೋಬೇಕು. ಓಕೆ, ಅರ್ಥ ಆಗ್ತಿದೆಯಲ್ವ? ಲಾಜಿಕ್ಸ್ ನಾವು ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ವಲ್ಲ, 3 times ಅಂತ ಅಷ್ಟೇ ಕೊಟ್ಟಿದ್ದಾರೆ, ಅದಕ್ಕೆ 3x ಅಂತ ಬರ್ಕೋಬೇಕು. ಈಗ ನೆಕ್ಸ್ಟು ಆಫ್ಟರ್ 15 years, 15 years ಅಂದರೆ ಸೊ ಫ್ಯೂಚರ್ ಅಲ್ವಾ? ಫ್ಯೂಚರ್ ಅಂದರೆ +15 ಮಾಡಬೇಕು. ಓಕೆ, ಸೊ ಈಗ ಇಲ್ಲಿ ಒಂದು ಟ್ವಿಸ್ಟು. ಆ ಟ್ವಿಸ್ಟ್ ಏನಂತ ಇಲ್ಲೇ ಹೇಳ್ಕೊಡ್ತೀನಿ. ಎಲ್ಲ ಕ್ವಶನ್ಗೂ ಇದೇ ಥರ ಫಾಲೋ ಮಾಡ್ತೀವಿ. ಏನಂದರೆ ಪ್ರೆಸೆಂಟಲ್ಲಿ ಯಾರು ಚಿಕ್ಕವ್ರು ಇರ್ತಾರೋ ಅವ್ರನ್ನ ಫಸ್ಟ್ ಹಾಕೋತೀವಿ, ಯಾರು ದೊಡ್ಡವ್ರು ಇರ್ತಾರೋ ಅವ್ರನ್ನ ಸೆಕೆಂಡ್ ಹಾಕೋತೀವಿ. ಬಟ್ ಪಾಸ್ಟ್ ಅಥವಾ ಫ್ಯೂಚರಲ್ಲಿ ಯಾರು ದೊಡ್ಡವ್ರು ಇರ್ತಾರೋ ಅವ್ರನ್ನ ಫಸ್ಟ್ ಹಾಕೋತೀವಿ, ಯಾರು ಚಿಕ್ಕವ್ರು ಇರ್ತಾರೋ ಅವ್ರನ್ನ ಸೆಕೆಂಡ್ ಹಾಕೋತೀವಿ. ಓಕೆನಾ? ಯಾಕೆ ಈ ಥರ ಮಾಡ್ತೀವಿ ಅಂದರೆ, ನಾವು ಸೇಮ್ ಲಾಜಿಕ್ ಇಲ್ಲಿ ಏನು ಮಾಡ್ತೀವೋ ಅದೇ ಇಲ್ಲಿ ಅಪ್ಲೈ ಮಾಡಿದ್ರೆ ಫ್ಯೂಚರ್ ಅಥವಾ ಪಾಸ್ಟಲ್ಲಿ ಆನ್ಸರ್ ನಿಮಗೆ ತಪ್ಪಾಗಿ ಬರುತ್ತೆ. ಓಕೆ, ಸೊ ಅದಕ್ಕೆ ಈ ಟ್ರಿಕ್ನ ಅರ್ಥ ಮಾಡ್ಕೊಳ್ಳಿ. ಫ್ಯೂಚರ್ ಅಥವಾ ಪಾಸ್ಟಲ್ಲಿ ದೊಡ್ಡವ್ರು ಯಾರು ಇರ್ತಾರೋ ಅವ್ರನ್ನ ಫಸ್ಟ್ ಬರ್ಕೋತೀವಿ, ಚಿಕ್ಕವ್ರು ಯಾರು ಇರ್ತಾರೋ ಅವ್ರನ್ನ ಸೆಕೆಂಡ್ ಬರ್ಕೋತೀವಿ. ಅರ್ಥ ಆಯ್ತಲ್ವಾ? ಫ್ಯೂಚರ್ ಮತ್ತು ಪಾಸ್ಟಲ್ಲಿ. ಪ್ರೆಸೆಂಟಲ್ಲಿ ಯಾರು ಚಿಕ್ಕವ್ರು ಇರ್ತಾರೋ ಅವರೇ ಫಸ್ಟು. ಈಗ ಫ್ಯೂಚರ್ ಅಲ್ವಾ? ಸೊ ಇದರಲ್ಲಿ ಮದರ್ ದೊಡ್ಡವರು. ಸೊ ಆಫ್ಟರ್ 15 years ಮದರ್ಗೆ ಏನಾಗುತ್ತೆ? ಮದರ್ ಏಜ್ ಎಷ್ಟಿದೆ ಈಗ? 3x ಇದೆ. ಆಫ್ಟರ್ 15 years ಅಂದರೆ ಈ 3xಗೆ 15 years ಆ್ಯಡ್ ಮಾಡಬೇಕು, ಕರೆಕ್ಟಾ? ಮದರ್ಸ್ ಏಜ್ ವಿಲ್ ಬಿ ಈಕ್ವಲ್ ಟು ಡಾಟರ್ಗೆ ಹೇಗಾಗುತ್ತೆ ಅಂದರೆ ನೋಡಿ, ಈಕ್ವಲ್ ಟು 2 times ಆಫ್ ಡಾಟರ್ಸ್ ಏಜ್, 2 times ಆಫ್ ಡಾಟರ್ಸ್ ಏಜ್. ಡಾಟರ್ಸ್ ಏಜ್ ಎಷ್ಟಿದೆ? ಎಕ್ಸ್ ಇದೆ. ಸೊ ಎಕ್ಸ್ಗೆ 2x ಅಂತ ಹಾಕೊಂಡ್ಬಿಟ್ರೆ ಆನ್ಸರ್ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಮದರ್ಗೆ 15 years ಆದರೆ ಡಾಟರ್ಗೂ 15 years ಆಗುತ್ತೆ ಅಲ್ವಾ? ನೆಕ್ಸ್ಟು ಸೊ ಡಾಟರ್ ಏನು? ಎಕ್ಸ್ + 15. ಓಕೆ, ಇದು ಡಾಟರ್ ಏಜ್ ಆ 15 years ಆದಮೇಲೆ ಎಷ್ಟು ಟೈಮ್ಸ್ ಜಾಸ್ತಿ ಇರುತ್ತಂತೆ? 2 times. ಸೊ ಅದಕ್ಕೆ ಇದನ್ನು 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಇದೇ ಇಂಪಾರ್ಟೆಂಟ್. ಈ ಸ್ಟೆಪ್ ಅರ್ಥ ಆದರೆ ನೆಕ್ಸ್ಟ್ ಎಲ್ಲ ಸಿಂಪ್ಲಿಫಿಕೇಷನ್. ಅದಕ್ಕೆ ಈ ಸ್ಟೆಪ್ನ ಕರೆಕ್ಟಾಗಿ ಇನ್ನೂ ಸರಿ ಹೇಳ್ತೀನಿ ನೋಡಿ. ಫಸ್ಟು ಫ್ಯೂಚರ್ ಮತ್ತು ಪಾಸ್ಟ್ ಅಂತ ಬಂದಾಗ ದೊಡ್ಡವ್ರು ಯಾರು ಇರ್ತಾರೋ ಅವ್ರದ್ದು ಬರ್ಕೋಬೇಕು. ಆಫ್ಟರ್ 15 years ಅಲ್ವಾ? ಸೊ ಮದರ್ ಏಜ್ ಏನಿದೆ ಸ್ಟಾರ್ಟಿಂಗಲ್ಲಿ? 3x. ಆಫ್ಟರ್ 15 years ಅಂದರೆ +15, ಸೊ +15. ಅದೇ ರೀತಿ ಮದರ್ಸ್ಗೆ 15 years ಆದರೆ ಡಾಟರ್ಗೂ 15 years ಆಗಬೇಕಲ್ವಾ? ಸೊ ಡಾಟರ್ ಏಜ್ ಏನು? ಎಕ್ಸ್.
ಎಕ್ಸ್ ಪ್ಲಸ್ 15. ಓಕೆ, ಅಲ್ಲಿ ಇನ್ನೊಂದು ಟ್ವಿಸ್ಟ್ ಕೊಟ್ಟಿದ್ದಾನೇನು, ಮದರ್ಸ್ ಏಜ್ ವಿಲ್ ಬಿ ಈಕ್ವಲ್ ಟು 2 times ದ ಡಾಟರ್ಸ್ ಏಜ್. ಡಾಟರ್ಸ್ ಏಜ್ ಇಸ್ ಆಫ್ಟರ್ 15 years ಎಕ್ಸ್ ಪ್ಲಸ್ 15, ಅದಕ್ಕೆ 2 times ಅಂತೆ. 2 times ಅಂದರೆ 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಯ್ತಾ? ಈ ಈಕ್ವೇಷನ್ನೇ ಸಖತ್ ಇಂಪಾರ್ಟೆಂಟ್. ಇದಾದಮೇಲೆ ಮಿಕ್ಕಿದೆಲ್ಲ ಕ್ಯಾಲ್ಕುಲೇಷನ್ನೇ. ಸೊ ಇದು 3x ಪ್ಲಸ್ 15 ಹಾಗೆ ಇರುತ್ತೆ, ಇಸ್ ಈಕ್ವಲ್ ಟು 2 into x, ಕರೆಕ್ಟಾ? ಸೊ 2x ಪ್ಲಸ್ 30. ಈಗ 2x ಈ ಕಡೆ ಕಳಿಸಿ, 15 ಆ ಕಡೆ ಕಳಿಸಿ. 3x ಮೈನಸ್ 2x, x ಇಸ್ ಈಕ್ವಲ್ ಟು 30 ಮೈನಸ್ 15, 15. ಸೊ x ಇಸ್ ಈಕ್ವಲ್ ಟು 50 ಸಿಕ್ತು. x ಅಂದರೆ ಏನು, ನಾವು ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದು ಡಾಟರ್ಸ್ ಏಜ್. ಸೊ ಮದರ್ಸ್ ಏಜ್ ಬೇಕು ಅಂದರೆ 3x ಅಲ್ವಾ? ಸೊ 3 into 15 ಇಸ್ ಈಕ್ವಲ್ ಟು 45. ಇಷ್ಟೇ. ಸೊ ಮದರ್ ಏಜು 45 ಆಗಿದ್ದರೆ ಡಾಟರ್ ಏಜ್ ಎಷ್ಟಿರುತ್ತೆ? 15. ಇಷ್ಟೇ. ಇದು ಅರ್ಥ ಆಯ್ತಲ್ವಾ? ಇಲ್ಲಿಂದ ಇಲ್ಲಿಗೆ ಟ್ರಾನ್ಸಿಷನ್ ಮಾಡಿದ್ವಲ್ಲ, ಈ ಟ್ರಾನ್ಸಿಷನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪ್ರೆಸೆಂಟಲ್ಲಿ ಯಾರು ಚಿಕ್ಕವ್ರು ಇರ್ತಾರೋ ಅವ್ರದ್ದು ಫಸ್ಟ್ ಬರ್ಕೋಬೇಕು. ಫ್ಯೂಚರ್ ಅಥವಾ ಪಾಸ್ಟಲ್ಲಿ ಯಾರು ದೊಡ್ಡವ್ರು ಇರ್ತಾರೋ ಅವ್ರನ್ನ ಫಸ್ಟ್ ಬರ್ಕೋಬೇಕು. ಇಷ್ಟೇ. ಅದಾದಮೇಲೆ ಕರೆಕ್ಟಾಗಿ ಲಾಜಿಕ್ನ ಅಪ್ಲೈ ಮಾಡ್ಕೊಂಡು ಹೋದರೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದೇ ಥರನೇ ಎಲ್ಲ ಕ್ವಶನ್ ಸಖತ್ ಈಸಿ ಇರುತ್ತೆ. ಫಸ್ಟ್ ನಾನು 4 ಲಾಜಿಕಲ್ ಸೆಂಟೆನ್ಸ್ ಹೇಳ್ಕೊಟ್ಟಲ್ಲ, ಅದು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಇನ್ನೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಕೆಲವೊಂದು ಸರಿ ಕನ್ಫ್ಯೂಸ್ ಆಗ್ಬೋದು, ಆದರೂ ಸಹ ಒಂದು ಸರಿ ಬ್ಯಾಕ್ವರ್ಡ್ ಹೋಗಿ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಈಗ ನಮ್ಮ ಸೆಕೆಂಡ್ ಕ್ವಶನ್ ನೋಡಿ. ದ ಪ್ರೆಸೆಂಟ್ ಏಜ್ ಆಫ್ ಫಾದರ್ ಈಸ್ 3 years ಮೋರ್ ದ್ಯಾನ್ 3 times ದ ಏಜ್ ಆಫ್ ಹಿಸ್ ಸನ್. ನೋಡಿ, 3 years ಮೋರ್ ದ್ಯಾನ್ 3 times. ಆ ಲಾಜಿಕಲ್ ಸೆಂಟೆನ್ಸ್ ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟಲ್ಲ, ಅದನ್ನ ಇಲ್ಲಿ ಅಪ್ಲೈ ಮಾಡಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಫಸ್ಟ್ ಇದನ್ನು ಬರ್ಕೊಂಬಿಡೋಣ. ಪ್ರೆಸೆಂಟ್ ಅಲ್ವಾ? ಸೊ ಪ್ರೆಸೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು. ಸೊ ಇದರಲ್ಲಿ ಚಿಕ್ಕವ್ರು ಯಾರು ಅವ್ರನ್ನ ಫಸ್ಟ್ ಬರ್ಕೋಬೇಕು. ಯಾರಿಲ್ಲಿ ಚಿಕ್ಕವರು? ಸನ್. ಸೊ ಸನ್ಗೆ ನಾವು ಎಕ್ಸ್ ಅಂತ ಹಾಕೋಬೇಕು. ಹಾಗಾದರೆ ಫಾದರ್ಗೆ ಏನು ಹಾಕೋಬೇಕು ನೋಡೋಣ. ಓಕೆ, ಫಾದರ್ ಈಸ್ 3 years ಮೋರ್ ದ್ಯಾನ್. 3 years ಮೋರ್ ದ್ಯಾನ್ ಅಂದರೆ 3 ಪ್ಲಸ್, ಕರೆಕ್ಟಾ? 3 ಪ್ಲಸ್ 3 times ದ ಏಜ್ ಆಫ್ ಹಿಸ್ ಸನ್. 3 times ಅಂದರೆ 3 into x. ಅರ್ಥ ಆಗ್ತಿದೆಯಾ? ಇದೇ ಸಖತ್ ಇಂಪಾರ್ಟೆಂಟ್. 3 years ಮೋರ್ ದ್ಯಾನ್ 3 times. ನೋಡಿ, 3 years ಮೋರ್ ದ್ಯಾನ್ ಅದಕ್ಕೆ 3 ಪ್ಲಸ್ 3 times ಅಂದಿದ್ದಕ್ಕೆ 3x. ಅರ್ಥ ಆಯ್ತಾ? ಈಗ ಇದು ಪ್ರೆಸೆಂಟ್ ಏಜ್ ಆಫ್ ಸನ್ ಈಸ್ ಎಕ್ಸ್, ಪ್ರೆಸೆಂಟ್ ಏಜ್ ಆಫ್ ಫಾದರ್ ಈಸ್ 3 + 3x. ನೆಕ್ಸ್ಟು 3 years ಹೆನ್ಸ್. 3 years ಹೆನ್ಸ್ ಅಂದರೆ 3 years ಆದಮೇಲೆ, ಆಫ್ಟರ್ 3 years ಅಂತ ಅರ್ಥ. ಸೊ ಇದನ್ನು ನೀವು ಫಸ್ಟ್ ಚಾಪ್ಟರ್ ನೋಡಿದರೆ ಹೆನ್ಸ್ ಬಂದಾಗೇನೋ, ಮಿಕ್ಕಿದ್ದು ಬ್ಯಾಕ್ ಬಂದಾಗೇನೋ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈಗ ಅವ್ರು ಮಾತಾಡ್ತಾ ಇರೋದು ಫ್ಯೂಚರ್ ಬಗ್ಗೆ. ಫ್ಯೂಚರ್ ಬಗ್ಗೆ ಎಷ್ಟು ವರ್ಷ ಆದಮೇಲೆ ಮಾತಾಡ್ತಾ ಇದ್ದಾರೆ? 3 years ಹೆನ್ಸ್. ಸೊ +3 ಮಾಡಬೇಕು. ಸೊ ಪ್ರೆಸೆಂಟ್ ಏಜಲ್ಲಿ ಫಸ್ಟ್ ಯಾರ್ದು ಬರ್ಕೋತೀವಿ? ಚಿಕ್ಕವ್ರದ್ದು, ಕರೆಕ್ಟಾ? ಫ್ಯೂಚರ್ ಅಥವಾ ಪಾಸ್ಟಲ್ಲಿ ಬಂದಾಗ ದೊಡ್ಡವ್ರದ್ದು ಫಸ್ಟ್ ಬರ್ಕೋತೀವಿ. ಈಗ 3 years ಹೆನ್ಸ್ ಫಾದರ್ ಏಜ್ ವಿಲ್ ಬಿ. ಓಕೆ, 3 years ಹೆನ್ಸ್. 3 years ಹೆನ್ಸ್ ಅಂದರೆ 3 years ಆದಮೇಲೆ ಫಾದರ್ ಏಜ್ ಎಷ್ಟಿದೆ ಈಗ ಪ್ರೆಸೆಂಟಲ್ಲಿ? 3 + 3x, ಕರೆಕ್ಟಾ? ಸೊ ಫಾದರ್ ಏಜು ಇಲ್ಲಿ ಬರ್ಕೋತೀನಿ. ಫಾದರ್ ಏಜ್ ಈಗ ಎಷ್ಟಿದೆ? 3 + 3x. ಇದು ಪ್ರೆಸೆಂಟಲ್ಲಿ. 3 years ಆದಮೇಲೆ ಅಂದರೆ +3, ಕರೆಕ್ಟಾ? ಸೊ ಈಸ್ ಈಕ್ವಲ್ ಟು ಸನ್ಸ್ ಏಜ್ ಆಗುತ್ತೆ. ಅದೇನು ಕೊಟ್ಟಿದ್ದಾರೆ ನೋಡೋಣ. ಫಾದರ್ಸ್ ಏಜ್ ವಿಲ್ ಬಿ ಈಸ್ ಈಕ್ವಲ್ ಟು 10 years ಮೋರ್ ದ್ಯಾನ್. 10 years ಮೋರ್ ದ್ಯಾನ್. ಇಲ್ಲಿ 3 years ಮೋರ್ ದ್ಯಾನ್ ಅಂದರೆ 3 ಪ್ಲಸ್ ಹಾಕೊಂಡ್ವಿ ಅಲ್ವಾ? ಇಲ್ಲಿ 10 years ಮೋರ್ ದ್ಯಾನ್ ಅಂದರೆ 10 ಪ್ಲಸ್ ಟ್ವೈಸ್ ದ ಏಜ್ ಆಫ್ ಹಿಸ್ ಸನ್. ಟ್ವೈಸ್ ದ ಏಜ್, ಟ್ವೈಸ್ ದ ಏಜ್ ಆಫ್ ಹಿಸ್ ಸನ್. ಸನ್ ಏಜ್ ಎಷ್ಟು? ಎಕ್ಸ್. ಇಲ್ಲಿ ಎಕ್ಸ್ ಹಾಕೊಂಡು ಇನ್ಕ್ಲೋಸ್ ಮಾಡೋಣ, ಕರೆಕ್ಟಾ? 10 years ಮೋರ್ ದ್ಯಾನ್ ಟ್ವೈಸ್ ದ ಏಜ್ ಆಫ್ ಹಿಸ್ ಸನ್. ಸನ್ ಏಜ್ ಎಷ್ಟು? ಎಕ್ಸ್. ಹೀಗೆ ಹಾಕೊಂಡ್ರೆ ಕರೆಕ್ಟಾ? ತಪ್ಪು. ಯಾಕೆ? ಯಾಕೆ ಅಂದರೆ ಫಾದರ್ಗೆ 3 years ಜಾಸ್ತಿ ಆದರೆ ಆಬ್ವಿಯಸ್ಲಿ ಸನ್ಗೂ 3 years ಜಾಸ್ತಿ ಆಗುತ್ತಲ್ವಾ? ಸೊ ಇಲ್ಲಿ x + 3 ಹಾಕೋಬೇಕು. ಅರ್ಥ ಆಯ್ತಾ? ನಾವು ನೋಡಿ, ಫಾದರ್ಸ್ ಏನಿದೆ? 3 + 3x, ಅದಕ್ಕೆ +3 ಮಾಡ್ಕೊಂಡ್ವಲ್ವಾ? ಅದೇ ರೀತಿ ಸನ್ ಏಜ್ ಎಷ್ಟಿದೆ? ಎಕ್ಸ್ ಇದೆ, ಅದಕ್ಕೆ x + 3 ಅಂತ ಮಾಡ್ಕೋಬೇಕು. ಯಾಕೆ? 3 years ಆದಮೇಲೆ. ಅಪ್ಪಂಗೆ 3 years ಆದರೆ ಆಬ್ವಿಯಸ್ಲಿ ಮಗನಿಗೂ 3 years ಆಗುತ್ತಲ್ವಾ? ಸೊ x + 3. ಈಗ ಇದನ್ನು ಸಾಲ್ವ್ ಮಾಡಿದ್ರೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಸೊ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಈಕ್ವೇಷನ್ ಯಾವುದು? ಇದಿಷ್ಟು ಅರ್ಥ ಆಯ್ತಲ್ವಾ? ಇವಾಗ ಈಕ್ವೇಷನ್ ಸಾಲ್ವ್ ಮಾಡೋಣ. 3 + 3 6. ಸೊ 3x + 6 ಇಸ್ ಈಕ್ವಲ್ ಟು 10 + 2x + 6, ಕರೆಕ್ಟಾ? ಇದು 2x + 16, ಇದು 3x + 6. ಈಗ ಈ 6ನ ಆ ಕಡೆ ಕಳಿಸಿ, 2xನ ಈ ಕಡೆ ಕಳಿಸಿ. 3x - 2x x, 16 - 6 10. ಸೊ x ಇಸ್ ಈಕ್ವಲ್ ಟು 10 ಬಂತು. x ಅಂದರೆ ಯಾರು? ಡಾಟರ್.
ಈಗ ಅವ್ರು ಕೇಳಿರೋದೇನು, ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ದಿ ಫಾದರ್. ಡಾಟರ್ ಏಜು 10 ಅಂತೆ. ಸೊ ಫಾದರ್ ಏಜ್ ಏನಿದೆ ಪ್ರೆಸೆಂಟಲ್ಲಿ 3 + 3x. ಇಲ್ಲಿ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ 3 + 3 × 10 ಕರೆಕ್ಟಾ. ಸೊ 10 × 3 30, 30 + 3 33. ಓಕೆ, ನಾನು ಫಸ್ಟು 3 + 3 ಮಾಡಿಬಿಟ್ಟು 6 × 10 ಮಾಡಿದ್ರೆ 60 ಆಗುತ್ತೆ ಕರೆಕ್ಟಾ. ಇಲ್ಲಿ ನಾನು ಬಾಡ್ ಮಾಸ್ ಅಪ್ಲೈ ಮಾಡಿದ್ದೀನಿ. ಓಕೆ, ಬಾಡ್ ಮಾಸ್ ಮ್ಯಾಥಮೆಟಿಕ್ಸಲ್ಲಿ ಇಂಪಾರ್ಟೆಂಟ್. ಈ ಥರ ನಿಮಗೆ ಈಕ್ವೇಷನ್ ಓಕೆ ನಂಬರ್ ಜೊತೆ ಕೊಟ್ಬಿಟ್ಟು ಅಡಿಷನ್, ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್, ಡಿವಿಷನ್ ಎಲ್ಲ ಇರುತ್ತೆ ಅಂದ್ಕೊಳ್ಳಿ ಒಂದು ಕ್ವಶನಲ್ಲಿ. ಅದನ್ನು ಫಸ್ಟು ಯಾವ್ದು ಮಾಡಬೇಕು, ನಾನು ಡಿವಿಷನ್ ಮಾಡಬೇಕಾ ಮಲ್ಟಿಪ್ಲಿಕೇಶನ್ ಮಾಡಬೇಕಾ ಅನ್ನೋದೇ ಬಾಡ್ ಮಾಸ್ ಹೇಳ್ಕೊಡುತ್ತೆ. ಅಕಸ್ಮಾತ್ ನಿಮಗೆ ಇದನ್ನು ನಾನು ಹೇಗೆ ಸಾಲ್ವ್ ಮಾಡಿದೆ ಅಂತ ಗೊತ್ತಾಗಿಲ್ಲ ಅಂದರೆ ನಿಮಗೆ ಅಂತಲೇ ಬಾಡ್ ಮಾಸ್ ಅಂತ ವಿಡಿಯೋ ಮಾಡಿ ಅದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿ ಕಲ್ತ್ಕೊಳ್ಳಿ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ದ ಸಮ್ ಆಫ್ ಪ್ರೆಸೆಂಟ್ ಏಜಸ್ ಆಫ್ 2 brothers A and B ಈಸ್ 11 times ದ ಡಿಫ್ರೆನ್ಸ್ ಆಫ್ ದೇರ್ ಏಜಸ್. ನೋಡಿ, ಈ ಥರ ಕ್ವಶನ್ಸ್ ಕೆಲವೊಬ್ಬರಿಗೆ ತುಂಬ ಕನ್ಫ್ಯೂಸ್ ಮಾಡುತ್ತೆ ಕರೆಕ್ಟಾ. ಬಟ್ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದರೆ ಆರಾಮ್ಸೆ ಆನ್ಸರ್ ಸಿಗುತ್ತೆ. ಸೊ ದ ಸಮ್ ಆಫ್ ಪ್ರೆಸೆಂಟೇಜ್ ಅಲ್ವಾ ಅವ್ರು ಕೊಟ್ಟಿರೋದು. ಸೊ ಅದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ಫಸ್ಟು ಪ್ರೆಸೆಂಟ್ ಅಲ್ವಾ ಇದು ಅವ್ರ ಬಗ್ಗೆ ಮಾತಾಡ್ತಾ ಇರೋದು. ಪ್ರೆಸೆಂಟಲ್ಲಿ ದ ಸಮ್ ಆಫ್ ಏಜ್ ಆಫ್ 2 brothers A and B. ಸೊ A and B ಆ್ಯಡ್ ಮಾಡಿದಾಗ ಸಮ್ ಆಫ್ 2 brothersದು ಆ್ಯಡ್ ಮಾಡಿದಾಗ ಏಜಸ್ನ 11 times ದ ಡಿಫ್ರೆನ್ಸ್ ಆಫ್ ದೇರ್ ಏಜಸ್. 11 ಟೈಮ್ಸ್ ಅಂದರೆ 11ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾವುದಕ್ಕೆ ಮಲ್ಟಿಪ್ಲೈ ಮಾಡಬೇಕು? ಡಿಫ್ರೆನ್ಸ್ ಆಫ್ ದೇರ್ ಏಜಸ್. ಡಿಫ್ರೆನ್ಸ್ ಆಫ್ ದೇರ್ ಏಜಸ್ ಅಂದರೆ A + B ಅಂದರೆ ಸಮ್ ಅಲ್ವಾ, ಡಿಫ್ರೆನ್ಸ್ ಅಂದರೆ A - B, ಇದಕ್ಕೆ 11 times ಅಂತೆ. ಅರ್ಥ ಆಯ್ತಾ? ದ ಸಮ್ ಆಫ್ ಏಜಸ್ ಆಫ್ 2 brothers, ಸಮ್ ಅಂದರೆ ಇವರಿಬ್ಬರದು ಏಜ್ನ ಆ್ಯಡ್ ಮಾಡಬೇಕು, ಈಸ್ ಈಕ್ವಲ್ ಟು 11 times ದ ಡಿಫ್ರೆನ್ಸ್ ಆಫ್ ದೇರ್ ಏಜಸ್. 11 times ಅಂದರೆ 11ಇಂದ ಮಲ್ಟಿಪ್ಲೈ ಮಾಡಬೇಕು. ಡಿಫ್ರೆನ್ಸ್ ಆಫ್ ದೇರ್ ಏಜಸ್ ಅಂದರೆ ಸಪ್ರಾಕ್ಟ್ ಮಾಡಬೇಕು. ಡಿಫ್ರೆನ್ಸ್ ಅಂದರೆ ಸಪ್ರಾಕ್ಷನ್, ಸಮ್ ಅಂದರೆ ಅಡಿಷನ್. ಇದಿಷ್ಟು ಅರ್ಥ ಆಯ್ತಾ? ಇದನ್ನು ಸಿಂಪ್ಲಿಫೈ ಮಾಡ್ಕೊಂಬಿಡೋಣ. ಈಗ ಇಲ್ಲಿ A + B ಇರುತ್ತೆ, ಇದು 11A - 11B ಕರೆಕ್ಟಾ. ಈ ಈ ಕಡೆ ಕಳಿಸೋಣ, ಈ -11Bನ ಈ ಕಡೆ ಕಳಿಸೋಣ. ಯಾಕೆ ಇದನ್ನೇ ಆ ಕಡೆ ಕಳಿಸ್ಬೇಕು, ಅದನ್ನೇ ಈ ಕಡೆ ಕಳಿಸ್ಬೇಕು ಅಂದರೆ ಇದನ್ನು LHS RHS ಟ್ರಾನ್ಸ್ಪೋಸಿಷನ್ ಅಂತ ಕರೀತಾರೆ. ಸೊ ಅದು ನಿಮ್ಗೆ ಗೊತ್ತಿದ್ರೆ ಯಾವುದನ್ನು ಯಾವ ಕಡೆ ಕಳಿಸ್ಬೇಕು ಅಂತ ಗೊತ್ತಾಗುತ್ತೆ. ಯಾಕೆ ನಾನು -11Bನ ಆ ಕಡೆ ಕಳಿಸ್ತಾ ಇದ್ದೀನಿ ಅಂತ ಆ ಟಾಪಿಕಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದು 6th standard 7th standard ಬೇಸಿಕ್ಸ್. ಆ ವಿಡಿಯೋ ನಿಮ್ಗೆ ಗೊತ್ತಿಲ್ಲ ಅಂದರೆ ಅದ್ರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ನೋಡಿ ಕಲ್ತ್ಕೊಳ್ಳಿ. ಆ ವಿಡಿಯೋ ನೇಮು LHS RHS ಟ್ರಾನ್ಸ್ಪೋಸಿಷನ್ ಅಂದರೂ ಒಂದೇ, ಅಥವಾ ಲೀನಿಯರ್ ಈಕ್ವೇಷನ್ಸ್ ಅಂದರೂ ಒಂದೇ. ಸೊ ಇದಿಷ್ಟು ಅರ್ಥ ಆಗಿದೆ ಅಲ್ವಾ. ಈಗ ಸೊ ಈ 11B ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. 11B + B ಅದು 12B ಈಸ್ ಈಕ್ವಲ್ ಟು 11A - A ಕರೆಕ್ಟಾ, 10A. ಸೊ ಈಗ 10Aನ ಈ ಕಡೆ ಬರ್ಕೊಳ್ಳೋಣ, 12Bನ ಆ ಕಡೆ ಬರ್ಕೊಳ್ಳೋಣ. ಯಾಕೆ ಅಂದರೆ ಕನ್ಫ್ಯೂಷನ್ ಹೋಗ್ಸೋದಕ್ಕೆ. ಓಕೆ, 10A = 12B ಈ ಥರ ಬರ್ಕೋಬೋದಲ್ವಾ. ನೋಡಿ, 10A = 12B. ಈಗ ಈ 10ನ ಈ ಕಡೆ ಕಳಿಸಿ, ಓಕೆ, ಈ Bನ ಈ ಕಡೆ ಕಳಿಸಿ. ಆಗ A/B = 12/10 ಇರುತ್ತೆ ಕರೆಕ್ಟಾ. A/B = 12/10 ಕರೆಕ್ಟಾ. ಈಗ 2 5s 2 6s. ಸೊ A/B = 6/5. A/B ಅಂದರೆ ಅರ್ಥ ಏನು? ನಾವು ಸ್ಟಾರ್ಟಿಂಗಲ್ಲಿ ಬರ್ಕೋತಾ ಇದ್ವಲ್ಲ ರೇಷಿಯೋಸಲ್ಲಿ, A/Bನ ನಾವು A:B ಬರ್ಕೋಬೋದಲ್ವಾ, ಈಸ್ ಈಕ್ವಲ್ ಟು 6/5ನ ನಾನು 6:5 ಬರ್ಕೋಬೋದು ಕರೆಕ್ಟಾ. ಇದು ನಮ್ಮ ಪ್ರೆಸೆಂಟ್ ಏಜ್ದು ರೇಷಿಯೋ. ನಮಗೆ ಸ್ಟಾರ್ಟಿಂಗ್ ಎಲ್ಲ ಕ್ವಶನಲ್ಲೂ ಹಿಂಟ್ ಕೊಡ್ತಾಯಿದ್ರು ಕರೆಕ್ಟಾ. ಪ್ರೆಸೆಂಟ್ ಏಜ್ ಆಫ್ ದಿಸ್ ಈಸ್ ಈಕ್ವಲ್ ಟು ದಿಸ್ ಅಂತ ಕೊಡ್ತಾಯಿದ್ರು. ಬಟ್ ಇಲ್ಲಿ ಈಕ್ವೇಷನ್ ಟೈಪಲ್ಲಿ ಕೊಟ್ಟಿದ್ದಾರೆ, ಅದನ್ನು ಸಾಲ್ವ್ ಮಾಡಿ ಇವಾಗ ನಾವು ಪ್ರೆಸೆಂಟ್ ಏಜ್ನ ಕಂಡುಹಿಡ್ದಿದ್ದೀವಿ. ಓಕೆ, ಸೊ ಪ್ರೆಸೆಂಟ್ ಏಜ್ನ ನಾವು ಕಂಡುಹಿಡಿದಾಯಿತು. ಈಗ ಮುಂದಕ್ಕೆ ಹೋಗೋಣ. 5 years hence. 5 years hence ಅಂದರೆ 5 years later, 5 years after ಕರೆಕ್ಟಾ. ಸೊ ನಾವು ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಫ್ಯೂಚರಲ್ಲಿ +5 ಮಾಡಬೇಕು. ಆಫ್ಟರ್ 5 years ದೇರ್ ಟೋಟಲ್ ಏಜಸ್ ವಿಲ್ ಬಿ 13 times ದ ಡಿಫ್ರೆನ್ಸ್ ಆಫ್ ದೇರ್ ಏಜಸ್. ಆಫ್ಟರ್ 5 years ಫಸ್ಟ್ ಅದನ್ನು ಕಂಡುಹಿಡ್ಕೊಂಬಿಡೋಣ. ನೋಡಿ, ಈ 6:5ನ 6x = 5x ಅಂತ ಬರ್ಕೋಬೋದು ಕರೆಕ್ಟಾ. ಆಫ್ಟರ್ 5 years ಅಂದರೆ ಇವ್ರಿಗೂ 5 years ಆ್ಯಡ್ ಮಾಡಬೇಕು, ಇವ್ರಿಗೂ 5 years ಆ್ಯಡ್ ಮಾಡಬೇಕು ಕರೆಕ್ಟಾ. ಸೊ ಆಗ 6x + 5 ಇದು
5x ಪ್ಲಸ್ 5. ಓಕೆ, ಇದು ಅವ್ರು ಕೊಟ್ಟಿರೋ ರೇಷಿಯೋ. ಇದು ಆಫ್ಟರ್ 5 ಇಯರ್ಸ್, ಇದು ಪ್ರೆಸೆಂಟ್ದು, ಇದು ಫ್ಯೂಚರ್ ಅಂದರೆ 5 ಇಯರ್ಸ್ ಆದಮೇಲೆ. ಅವ್ರು ಏನು ಹೇಳಿದ್ದಾರೆ, ದ ಟೋಟಲ್ ಏಜಸ್ ವಿಲ್ ಬಿ, ಟೋಟಲ್ ಏಜ್ ಅಂದರೆ ಇವರಿಬ್ಬರದು ಏಜ್ನ ಆ್ಯಡ್ ಮಾಡಬೇಕು ಅಂತ. ಸೊ ಈ ಇಷ್ಟು ಇವಾಗ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಯಾಕೆ ಟೋಟಲ್ ಅಂತ ಕೇಳಿದಾರಲ್ಲ, ಟೋಟಲ್ ಅಂದರೆ 6x ಪ್ಲಸ್ 5 ಇಸ್ ಈಕ್ವಲ್ ಟು 5x ಪ್ಲಸ್ 5. ಓಕೆ, ವಿಲ್ ಬಿ 13 times the difference of their ages. 13 times the difference of their ages. ಈಗ ಪ್ರೆಸೆಂಟ್ ಏಜ್ ಎಷ್ಟು ಅವ್ರದ್ದು, 6x is to 5x. ಡಿಫ್ರೆನ್ಸ್ ಆಫ್ ದೇರ್ ಏಜಸ್ ಅಂದರೆ 6x ಮೈನಸ್ 5x. ಅರ್ಥ ಆಗ್ತಿದೆಯಾ ಈ ಈಕ್ವೇಷನ್ ಹೇಗೆ ಹಾಕೊಂಡೆ ಅಂತ? ಈ ಈಕ್ವೇಷನ್ನೇ ಈಗ ನಮಗೆ ಇಂಪಾರ್ಟೆಂಟ್. ಓಕೆ, ದ ಟೋಟಲ್ ಏಜಸ್ ಆಫ್ ದೇರ್ ಅಂತ ಕೇಳಿದ್ರೆ ಇಬ್ಬರದು ಟೋಟಲ್ ಏಜ್ ಎಷ್ಟು, 6x ಪ್ಲಸ್ 5, 5x ಪ್ಲಸ್ 5 ಎರಡನ್ನೂ ಆ್ಯಡ್ ಮಾಡಬೇಕು. ಟೋಟಲ್ ವಿಲ್ ಬಿ ಈಕ್ವಲ್ ಟು 13 times. 13 times ಅಂದರೆ 13ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾವುದಕ್ಕೆ? ಡಿಫ್ರೆನ್ಸ್ ಆಫ್ ದೇರ್ ಏಜಸ್. ಡಿಫ್ರೆನ್ಸ್ ಆಫ್ ದೇರ್ ಏಜಸ್ ಅಂದರೆ ಸಬ್ಟ್ರಾಕ್ಟ್ ಮಾಡಬೇಕು. ಈಗ ಪ್ರೆಸೆಂಟ್ ಏಜ್ ಎಷ್ಟು, 6x ಮೈನಸ್ 5x. ಸೊ 6x ಮೈನಸ್ 5x ಎಷ್ಟು, 1x. ಕರೆಕ್ಟಾ? 6x ಮೈನಸ್ 5x 1x. ಸೊ ಇದು 13x ಆಗುತ್ತೆ. ಈ ಕಡೆ ಬರೋಣ. ಇದು 11x ಪ್ಲಸ್ 10. ಕರೆಕ್ಟಾ? ಸೊ ಈ 11ನ ಆ ಕಡೆ ಕಳಿಸಿದ್ರೆ ಈ ಕಡೆ ನಮಗೆ 10 ಮಿಗುತ್ತೆ. ಈ ಕಡೆ 13 ಮೈನಸ್ 11 ಎಷ್ಟು, 2x. ಸೊ x ಇಸ್ ಈಕ್ವಲ್ ಟು 5. ಕರೆಕ್ಟಾ? 10 ಈಸ್ ಈಕ್ವಲ್ ಟು 2x. ಸೊ 2ನ ಆ ಕಡೆ ಕಳಿಸಿದ್ರೆ ಡಿವಿಷನ್ ಆಗುತ್ತೆ. 2 1s 2 5s, x ಇಸ್ ಈಕ್ವಲ್ ಟು 5. ಈಗ ಕ್ವಶನ್ನ ಅರ್ಥ ಮಾಡ್ಕೊಳ್ಳೋಣ. ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ಯಂಗರ್ ಒನ್? ಯಂಗರ್ ಒನ್ ಇದರಲ್ಲಿ ಯಾರು, ಏನಾ ಬೀನಾ ಅಂತ ಹೇಗೆ ಕಂಡುಹಿಡಿತೀವಿ ನೋಡಿ. ಪ್ರೆಸೆಂಟ್ ಏಜ್ ಎಲ್ಲಿದೆ, ಇಲ್ಲಿದೆ. ಪ್ರೆಸೆಂಟ್ ಏಜಲ್ಲಿ ಇದು 6:5. ಯಾರ್ದು ರೇಷಿಯೋ ಚಿಕ್ಕದಿದೆ, 5. ಕರೆಕ್ಟಾ? ಯಂಗರ ಎಲ್ಡರ ಅಂತ ಪ್ರೆಸೆಂಟ್ ಏಜಲ್ಲಿ ಗೊತ್ತಾಗುತ್ತೆ. ಇದರಲ್ಲಿ ಯಾರ್ದು ಚಿಕ್ಕದಿರುತ್ತೋ ಅವರೇ ಯಂಗರ್. ಸೊ ಇವ್ರದ್ದೇನು ರೇಷಿಯೋ 5x ಅಲ್ವಾ? ಸೊ 5 ಇಂಟು 5. 5x ಅಂದರೆ 5 ಇಂಟು x ಅಲ್ವಾ? x ಅಂದ್ರೇನು 5. 5 5s are 25. ಸೊ 25 is the answer. 25 is the answer for younger one. ಅರ್ಥ ಆಯ್ತಾ? ಇಷ್ಟೇ ಕ್ವಶನ್ ನೋಡಿ. ಒಂದೊಂದು ಕ್ವಶನ್ನು ಒಂದಕ್ಕಿಂತ ಸಖತ್ ಡಿಫ್ರೆಂಟ್ ಆಗಿದೆ. ಸೊ ಅದಕ್ಕೆ ಎಲ್ಲ ಕ್ವಶನ್ಸ್ ನೋಡಿ ಕಲ್ತ್ಕೊಳ್ಳಿ, ಸೇಫರ್ ಸೈಡಲ್ಲಿ ಇರಿ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡಿ. ಫಾದರ್ ಈಸ್ ಏಜ್ಡ್ 3 times ಮೋರ್ ದ್ಯಾನ್ ಈಸ್ ಸನ್ ಖಾನ್. ಓಕೆ, ಖಾನ್ ಅನ್ನೋ ಹುಡುಗನಿಗಿಂತ 3 times ಮೋರ್ ದ್ಯಾನ್ ಜಾಸ್ತಿ ಇದ್ದಾರಂತೆ. ಆಫ್ಟರ್ 8 years ಈ ವುಡ್ ಬಿ 2.5 times ಆಫ್ ಖಾನ್ಸ್ ಏಜ್. ಫಸ್ಟ್ ಇಲ್ಲಿವರೆಗೂ ನಾವು ಸಾಲ್ವ್ ಮಾಡ್ಕೊಂಬರೋಣ. ಫಸ್ಟ್ ಸ್ಟೇಟ್ಮೆಂಟ್ ಏನು? ಫಾದರ್ ಈಸ್ ಏಜ್ಡ್ 3 times ಮೋರ್ ದ್ಯಾನ್ ಈಸ್ ಸನ್ ಖಾನ್. 3 times ಮೋರ್ ದ್ಯಾನ್ ಇದೆ ಇಂಪಾರ್ಟೆಂಟ್ ನೋಡಿ. ಈಗ ಇದು ಪ್ರೆಸೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪ್ರೆಸೆಂಟಲ್ಲಿ ಫಸ್ಟು ನಾವು ಯಾವತ್ತು ಏನು ಹಾಕೋಬೇಕು, ಯಾರ್ದು ಚಿಕ್ಕವ್ರು ಇರ್ತಾರೋ ಅವರು ಫಸ್ಟ್ ಹಾಕೋಬೇಕು. ಖಾನ್ ಅಲ್ವಾ ಚಿಕ್ಕವನು? ಸೊ ಖಾನ್ಗೆ ನಾವು ಎಕ್ಸ್ ಹಾಕೊಳ್ಳೋಣ. ಇಸ್ ಈಕ್ವಲ್ ಟು ಫಾದರ್. ಓಕೆ, ಫಾದರ್ ಈಸ್ ಏಜ್ಡ್ 3 times ಮೋರ್ ದ್ಯಾನ್. 3 times ಅಂತ ಕೊಟ್ಟರೆ, ಬರೀ 3 times ಅಂತ ಕೊಟ್ಟರೆ 3 ಇಂಟು ಎಕ್ಸ್, 3x ಹಾಕೋತೀವಿ. ಕರೆಕ್ಟಾ? 3 times ಮೋರ್ ದೆನ್ ಅಂತ ಕೊಟ್ಟರೆ 4x ಹಾಕೋಬೇಕು. ಕರೆಕ್ಟಾ? ಯಾಕೆ? ಇದನ್ನು ನಾನು ಸ್ಟಾರ್ಟಿಂಗು ನಿಮಗೆ ಈ ಚಾಪ್ಟರ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಲಾಜಿಕಲ್ ಸೆಂಟೆನ್ಸ್ 4 ಹೇಳ್ಕೊಟ್ಟಲ್ಲ, ಅದರಲ್ಲಿ ಹೇಳ್ಕೊಟ್ಟಿದ್ದೀನಿ. 3 times ಬಂದರೆ 3x, 3 times ಮೋರ್ ದೆನ್ ಅಂತ ಬಂದರೆ 4x, ಅಕಸ್ಮಾತ್ 5 times ಮೋರ್ ದೆನ್ ಅಂತ ಬಂದರೆ 6x, ಒಂದು ಜಾಸ್ತಿ ಮಾಡಬೇಕು. ಓಕೆ, ಸೊ ಇದಿಷ್ಟು ಅರ್ಥ ಆಯಿತು. ಆಫ್ಟರ್ 8 years ಹಿ ವುಡ್ ಬಿ. ಆಫ್ಟರ್ 8 years ಅಲ್ವಾ? ಸೊ ಅವರು ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫ್ಯೂಚರ್ ಅಂದರೆ +8 ಮಾಡಬೇಕು. ಕರೆಕ್ಟಾ? ಆಫ್ಟರ್ 8 years. ಸೊ ಫ್ಯೂಚರ್ ಮತ್ತು ಪಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ದಾಗ ಓಕೆ, ನಾವು ಯಾರ್ದು ಫಸ್ಟ್ ಹಾಕೋಬೇಕು, ಯಾರು ದೊಡ್ಡವ್ರು ಇರ್ತಾರೋ ಅವ್ರದ್ದು ಫಸ್ಟ್ ಹಾಕೋಬೇಕು. ಕರೆಕ್ಟಾ? ಸೊ ಆಫ್ಟರ್ 8 years ಅಂದರೆ ದೊಡ್ಡವ್ರು ಯಾರು? ಫಾದರ್. ಸೊ ಫಾದರ್ ಇಲ್ಲಿ 4x + 8. ಕರೆಕ್ಟಾ? ಫಾದರು 4x +8. ಯಾಕೆ? ಫ್ಯೂಚರಲ್ಲಿ ಆಫ್ಟರ್ 8 years ಅಂತ ಹೇಳಿದರೆ, ಸೊ +8 ಇಸ್ ಈಕ್ವಲ್ ಟು ಖಾನ್. ಖಾನ್ಗೆ ಏನು ಹೇಳಿದ್ದಾರೆ ನೋಡೋಣ. 2.5 times ಆಫ್ ಖಾನ್ಸ್ ಏಜ್. ಈಗ ಖಾನ್ಸ್ ಏಜ್ ಎಷ್ಟು? ಪ್ರೆಸೆಂಟಲ್ಲಿ ಎಕ್ಸು ಖಾನ್ಸ್ ಏಜು. ಕರೆಕ್ಟಾ? ಆಫ್ಟರ್ 8 years ಅಂದರೆ ಅವನಿಗೂ 8 years ಆಗಿರುತ್ತೆ. ಸೊ ಎಷ್ಟು ಟೈಮ್ಸ್ ಜಾಸ್ತಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ? 2.5 times. 2.5. ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ. ಓಕೆ, ಈ ಮಿಕ್ಸ್ಡ್ ಫ್ರ್ಯಾಕ್ಷನ್ನ ನಾವು ಇಂಪ್ರಾಪರ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಿಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇದು ಹಾಗೇ ಇರುತ್ತೆ. 4x + 8 ಇಸ್ ಈಕ್ವಲ್ ಟು
ಇದನ್ನು 5/2 ಅಂತ ಬರ್ಕೋಬೋದು. ಕರೆಕ್ಟಾ? ಈ ಮಿಕ್ಸ್ಡ್ ಫ್ರ್ಯಾಕ್ಷನಿಂದ ಇಂಪ್ರಾಪರ್ ಫ್ರ್ಯಾಕ್ಷನ್ ಹೇಗೆ ಕನ್ವರ್ಟ್ ಮಾಡ್ಕೊಳ್ದೆ ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮಗೆ ಅಂತಲೇ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಇಟ್ಟಿರ್ತೀನಿ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಟು ಫ್ರ್ಯಾಕ್ಷನ್ ಅಂತ, ಅದನ್ನು ನೋಡಿಕೊಂಡು ಕಲ್ತ್ಕೊಳ್ಳಿ. ಓಕೆ, ಈಗ ಇದನ್ನು ಮಾತ್ರ ಸಾಲ್ವ್ ಮಾಡಿದ್ದೀವಿ, ಇದನ್ನು ಹಾಗೆ ಬರ್ಕೊಳ್ಳೋಣ x + 8. ಸೊ ಈ ಥರ ಇದ್ದಾಗ ಏನು ಮಾಡಬೇಕು ನಿಮ್ಗೆ ಕನ್ಫ್ಯೂಸ್ ಆಗುತ್ತಲ್ವ? ಏನಿಲ್ಲ, ಈ 2ನ ಈ ಕಡೆ ಕಳಿಸಿದ್ರೆ ಮಲ್ಟಿಪ್ಲೈ ಆಗುತ್ತೆ, ಆಗ 4x × 2 ಅಲ್ವಾ? ಸೊ ಅದು 8x + 16. ಕರೆಕ್ಟಾ? ಈಗ ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ 5x + 40. ಈ 5x ಈ ಕಡೆ ಕಳಿಸಿ, 16 ಆ ಕಡೆ ಕಳಿಸಿ, ಆಗ ಸೊ 8x - 5x 3x, 40ಲಿ 16 ಹೋದರೆ 24 ಮಿಗುತ್ತೆ. ಕರೆಕ್ಟಾ? ಸೊ x = 8 ಸಿಗುತ್ತೆ. 3s = 24, 3 8s = 24 ಅಲ್ವಾ? ಅದಕ್ಕೆ ಡೈರೆಕ್ಟಾಗಿ 8 ಅಂತ ಹಾಕೊಂಡಿದ್ದೀನಿ. ಈಗ x ವ್ಯಾಲ್ಯೂ ಸಿಕ್ಕಿದೆ. x ಅಂದರೆ ಯಾರು? ಕಾನ್ದು ಪ್ರೆಸೆಂಟ್ ಏಜು 8. ಹಾಗಾದರೆ ಫಾದರ್ದು ಪ್ರೆಸೆಂಟ್ ಏಜ್ ಎಷ್ಟು? 4x ಅಲ್ವಾ? 4 × 8 ಅದು 32. ಸೊ ಈಗ ಫಾದರ್ ಏಜು ಪ್ರೆಸೆಂಟಲ್ಲಿ 32, ಕಾನ್ ಏಜು ಪ್ರೆಸೆಂಟಲ್ಲಿ 8. ಇದು ಅರ್ಥ ಆಯ್ತಾ? ಓಕೆ, ಎಕ್ಸ್ ವ್ಯಾಲ್ಯೂ ಸಿಕ್ತು, ಅದನ್ನು ಪ್ರೆಸೆಂಟಲ್ಲಿ ಹಾಕಿದ್ವಿ, ಅವನಿಗೆ 8 ಇಯರ್ಸ್. ಫಾದರ್ ಏಜ್ ಏನೋ 4 × x ಅಲ್ವಾ? ಸೊ 4 × 8 32. ಸೊ ಪ್ರೆಸೆಂಟಲ್ಲಿ ಕಾನ್ ಏಜು 8, ಪ್ರೆಸೆಂಟಲ್ಲಿ ಫಾದರ್ ಏಜು 32. ಈಗ ಕ್ವಶನ್ ನೋಡೋಣ. ಆಫ್ಟರ್ ಫರ್ದರ್ 8 ಇಯರ್ಸ್ ಹೌ ಮೆನಿ ಟೈಮ್ಸ್ ವುಡ್ ಹಿ ಬಿ ಆಫ್ ಕಾನ್ಸ್ ಏಜ್? ಇನ್ನೂ 8 ಇಯರ್ಸ್ ಆದಮೇಲೆ ಇವರಿಬ್ಬರು ಎಷ್ಟು ಟೈಮ್ಸ್ ಡಿಫ್ರೆನ್ಸ್ ಇರುತ್ತೆ ಅಂತ ಕಂಡುಹಿಡಿಬೇಕಂತೆ. ಸಖತ್ ಈಸಿ, ಬಟ್ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಪ್ರೆಸೆಂಟ್ ಏಜಲ್ಲಿ ಇವಾಗ ಕಾನ್ ಎಷ್ಟು ಏಜು? 8. ಕರೆಕ್ಟಾ? ಫಾದರ್ಗೆ ಎಷ್ಟು? 32. ಸೊ ಪ್ರೆಸೆಂಟಲ್ಲಿ ಕಾನು 8, ಆಮೇಲೆ ಫಾದರು 32. ಸೊ ಪ್ರೆಸೆಂಟಲ್ಲಿ ಓಕೆ, ಪ್ರೆಸೆಂಟಲ್ಲಿ ಕಾನ್ ಮತ್ತು ಫಾದರ್ 8, 32. ಕರೆಕ್ಟಾ? ಇದು ಪ್ರೆಸೆಂಟು. ನೆಕ್ಸ್ಟು ಆಫ್ಟರ್ 8 ಇಯರ್ಸ್ ಅಂತ ಫಸ್ಟ್ ಟೈಮ್ ಹೇಳಿದ್ದಾರೆ. ಸೊ ಫಸ್ಟ್ ಟೈಮು 8 ಇಯರ್ಸ್ ಅಲ್ವಾ? ಸೊ ಫಸ್ಟ್ ಫ್ಯೂಚರ್ = ಈ 8ಗೆ ಮತ್ತೆ 8ನ ಆ್ಯಡ್ ಮಾಡಿ, ಆಗ 16 ಆಗುತ್ತೆ. ಈ 32ಗೆ 8ನ ಆ್ಯಡ್ ಮಾಡಿದ್ರೆ ಅದು 40 ಆಗುತ್ತೆ. ಇದು ಫಸ್ಟ್ ಟೈಮ್ ಫ್ಯೂಚರ್ ಹೇಳಿದ್ದು. ಫಸ್ಟ್ ಟೈಮ್ ಆಫ್ಟರ್ 8 ಇಯರ್ಸ್ ಅಂತ ಹೇಳಿದ್ರು. ಅದಾದಮೇಲೆ ಕ್ವಶನಲ್ಲಿ ಆಫ್ಟರ್ ಫರ್ದರ್ 8 ಇಯರ್ಸ್. ಫರ್ದರ್ 8 ಇಯರ್ಸ್ ಅಂದರೆ ಮತ್ತೆ ಇಲ್ಲಿಂದ 8 ಇಯರ್ಸ್. ಸೊ ಸೆಕೆಂಡ್ ಫ್ಯೂಚರ್. ಕರೆಕ್ಟಾ? ಸೆಕೆಂಡ್ ಫ್ಯೂಚರಲ್ಲಿ ಈಗ ಫಸ್ಟ್ ಫ್ಯೂಚರಲ್ಲಿ 16 ಇದೆ, ಇದಕ್ಕೆ 8 ಆ್ಯಡ್ ಮಾಡಿ, ಇದು 24 ಆಗುತ್ತೆ, ಇದು 48 ಆಗುತ್ತೆ. ಈಗ 2 ಟೈಮ್ಸ್ 8 ಇಯರ್ಸ್ ಆದಮೇಲೆ ಕಾನ್ ಏಜ್ ಎಷ್ಟು? 24, ಫಾದರ್ ಏಜ್ ಎಷ್ಟು? 48. 24 s = 48, 24 2s = 48. ಕರೆಕ್ಟಾ? 24 s = 48, 24 2s = 48. ಸೊ ಕ್ವಶನ್ ಏನು? ಹೌ ಮೆನಿ ಟೈಮ್ಸ್ ಅಂತ ಕೇಳಿದಾರಲ್ಲ. ಸೊ ಆನ್ಸರ್ ಈಸ್ 2 ಟೈಮ್ಸ್. ಇಷ್ಟೇ. ಸೊ ಆನ್ಸರ್ ಕಂಡಿಡಿದ್ಮೇಲೆ ಈ 24 ಚಿಕ್ಕ ವ್ಯಾಲ್ಯೂ ಇರುತ್ತಲ್ಲ, ಅದು s = 48 ಚೆಕ್ ಮಾಡಬೇಕು. 2 ಟೈಮ್ಸ್ ಅಲ್ವಾ? ಸೊ 2 ಟೈಮ್ಸ್. ಇಷ್ಟೇ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ದ ಏಜಸ್ ಆಫ್ ಎ ಆ್ಯಂಡ್ ಸಿ ಆರ್ ಆ್ಯಡೆಡ್ ಟು ಟ್ವೈಸ್ ದ ಏಜ್ ಆಫ್ ಬಿ, ಓಕೆ, ದ ಟೋಟಲ್ ಬಿಕಮ್ಸ್ 59. ನೋಡಿ, ಈ ಥರ ಈಕ್ವೇಷನ್ ಟೈಪಲ್ಲಿದೆ, ಒಂದೊಂದನ್ನೇ ಸಾಲ್ವ್ ಮಾಡ್ಕೊಂಬರೋಣ. ಇಫ್ ದ ಏಜಸ್ ಆಫ್ ಎ ಆ್ಯಂಡ್ ಸಿ ಆರ್ ಆ್ಯಡೆಡ್ ಟು ಟ್ವೈಸ್ ದ ಏಜ್ ಆಫ್ ಬಿ, ಓಕೆ, ದ ಟೋಟಲ್ ಬಿಕಮ್ಸ್ 59. ಈಗ ಟೋಟಲ್ ಏಜ್ ಆಫ್ ಎ ಆ್ಯಂಡ್ ಸಿ ಆ್ಯಡೆಡ್ ಟು ಟ್ವೈಸ್ ದ ಏಜ್ ಆಫ್ ಬಿ ವಿಲ್ ಗಿವ್ಸ್ ಯು 59. ಕರೆಕ್ಟಾ? ನೋಡಿ, ಇಫ್ ದ ಏಜಸ್ ಆಫ್ ಎ ಆ್ಯಂಡ್ ಸಿ ಆರ್ ಆ್ಯಡೆಡ್ ಟು ಟ್ವೈಸ್ ದ ಏಜ್ ಆಫ್ ಬಿ ಆರ್ ಆ್ಯಡೆಡ್ ಟು ಟ್ವೈಸ್ ದ ಏಜ್ ಆಫ್ ಬಿ ಇಸ್ ಈಕ್ವಲ್ ಟು 59. ಕರೆಕ್ಟಾ? ಇದೇ ಥರ ನೆಕ್ಸ್ಟ್ ಕೊಟ್ಟಿದ್ದಾರೆ. ಇಫ್ ದ ಏಜಸ್ ಆಫ್ ಬಿ ಆ್ಯಂಡ್ ಸಿ ಆರ್ ಆ್ಯಡೆಡ್ ಟು ಥ್ರೈಸ್ ದ ಏಜ್ ಆಫ್ ಎ, ಥ್ರೈಸ್ ಅಂದರೆ 3 ಟೈಮ್ಸ್ ದ ಎ ವಿಲ್ ಗಿವ್ಸ್ ಯು 68. ಕರೆಕ್ಟಾ? ಇದನ್ನು ಈಕ್ವೇಷನ್ 1 ಅಂದ್ಕೊಳ್ಳೋಣ, ಇದನ್ನು ಈಕ್ವೇಷನ್ 2 ಅಂದ್ಕೊಳ್ಳೋಣ. ಈಗ ಇದೇ ರೀತಿ ಇನ್ನೊಂದು ಕೊಟ್ಟಿದ್ದಾರೆ. ಇಫ್ ದ ಏಜ್ ಆಫ್ ಎ ಈಸ್ ಆ್ಯಡೆಡ್ ಟು ಥ್ರೈಸ್ ದ ಏಜ್ ಆಫ್ ಬಿ ಆ್ಯಂಡ್ ಥ್ರೈಸ್ ದ ಏಜ್ ಆಫ್ ಸಿ, ಓಕೆ, ಇಫ್ ದ ಏಜ್ ಆಫ್ ಎ ಈಸ್ ಆ್ಯಡೆಡ್ ಟು ಥ್ರೈಸ್ ದ ಏಜ್ ಆಫ್ ಬಿ ಆ್ಯಂಡ್ ಥ್ರೈಸ್ ದ ಏಜ್ ಆಫ್ ಸಿ, ದ ಟೋಟಲ್ ಬಿಕಮ್ಸ್ 108. ಇದನ್ನು ಈಕ್ವೇಷನ್ 3.
ಓಕೆ. ಈಗ ವಾಟ್ಸ್ ದ ಏಜ್ ಆಫ್ ಎ, ವಾಟ್ಸ್ ದ ಏಜ್ ಆಫ್ ಎ, ಇದೇ ಇಂಪಾರ್ಟೆಂಟ್. ಎದು ಏಜ್ ಎಷ್ಟು ಅಂತ ನಾವು ಕಂಡುಹಿಡಿಬೇಕು, ಅದೇ ಅವರ ಕ್ವಶನ್. ಕರೆಕ್ಟಾ? ಸೊ ಈಗ ಫಸ್ಟು ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಯಾರು ವ್ಯಾಲ್ಯೂ ಕಂಡುಹಿಡಿಬೇಕು? ಎ ವ್ಯಾಲ್ಯೂ ಅಲ್ವಾ. ಈಗ ಯಾವುದೋ ಒಂದು ಈಕ್ವೇಷನ್ ತೊಗೊಂಡ್ರೆ ಇದರಲ್ಲಿ ಎ ವ್ಯಾಲ್ಯೂ ಹಾಗೇ ಇಟ್ಕೊಂಡು ಬಿ ಮತ್ತು ಸಿ ವ್ಯಾಲ್ಯೂನ ಕ್ಯಾನ್ಸಲ್ ಮಾಡಿದ್ರೆ ಮಿಗೋದೆ ಎ ವ್ಯಾಲ್ಯೂ. ಕರೆಕ್ಟಾ? ಎ ವ್ಯಾಲ್ಯೂ ಬೇಕು ಅಂದರೆ ಬಿ ಮತ್ತು ಸಿನ ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಸುಮ್ಮನೆ ಎಲ್ಲ ಮಾಡೋಕ್ಕಾಗೋದಿಲ್ಲ. ಸೊ 2 ಈಕ್ವೇಷನ್ ತೊಗೊಂಡು ಮಾಡಬೇಕು. ಸೊ ಕ್ಯಾನ್ಸಲ್ ಯಾವ್ದಾವ್ದು ಮಾಡಬೇಕು, ಅದೆರಡರ ವ್ಯಾಲ್ಯೂ ಎರಡು ಈಕ್ವೇಷನಲ್ಲಿ ಸೇಮ್ ಇರಬೇಕು. ಸೇಮ್ ಅಂದರೆ ಇಲ್ಲಿ 2b ಇದೆಯಾ, ಇಲ್ಲೂ ಸಹ 2b ಇರಬೇಕು, ಆಗ ಕ್ಯಾನ್ಸಲ್ ಆಗುತ್ತೆ. ನೋಡಿ, ಬಿದು ಕೋಎಫಿಷಿಯಂಟ್ ಇದನ್ನು 2 ಇದೆಯಲ್ಲ, ಇದನ್ನು ಕೋಎಫಿಷಿಯಂಟ್ ಆಫ್ ಬಿ ಅಂತ ಕರೀತಾರೆ. ಓಕೆ. ಇಲ್ಲಿ ಕೋಎಫಿಷಿಯಂಟ್ ಆಫ್ ಬಿ ಎಷ್ಟು? 1. ಏನಿಲ್ಲ ಅಂದರೆ 1 ಅಂತ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಕ್ಯಾನ್ಸಲ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಸಿ ಇದೆ, ಇಲ್ಲೂ ಸಿ ಇದೆ, ಕ್ಯಾನ್ಸಲ್ ಮಾಡ್ಬೋದು. ಬಟ್ ಬಿನೂ ಕ್ಯಾನ್ಸಲ್ ಆಗಬೇಕು, ಸಿನೂ ಕ್ಯಾನ್ಸಲ್ ಆಗಬೇಕು. ಕರೆಕ್ಟಾ? ಈಗ ನೋಡಿ, ಫಸ್ಟ್ ನಾನು 1-2 ಈಕ್ವೇಷನ್ನ ತೊಗೊಂಡು ತೋರಿಸ್ತೀನಿ ಕ್ಯಾನ್ಸಲ್ ಹೇಗೆ ಮಾಡ್ಬೋದು ಇಲ್ವಾ ಅಂತ. ನೋಡಿ, ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಇದು ತೊಗೊಳ್ಳೋಣ. ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ತೊಗೊಂಡ್ವಿ ಅಂತ ಅಂದ್ಕೊಳ್ಳೋಣ. ನೋಡಿ, ಎ ವ್ಯಾಲ್ಯೂಸ್ ಯಾವಾಗಲೂ ಡಿಫ್ರೆಂಟ್ ಆಗಿರಬೇಕು. ಯಾವ ವ್ಯಾಲ್ಯೂಸ್ ಡಿಫ್ರೆಂಟ್ ಆಗಿರುತ್ತೋ ಅದು ಕ್ಯಾನ್ಸಲ್ ಆಗೋದಿಲ್ಲ. ಸೇಮ್ ಇರೋ ವ್ಯಾಲ್ಯೂಸ್ ಮಾತ್ರ ಕ್ಯಾನ್ಸಲ್ ಆಗುತ್ತೆ. ಓಕೆ. ಸೊ ಎ ಮತ್ತು ಎ ಡಿಫ್ರೆಂಟ್ ಆಗಿದೆ, ಕ್ಯಾನ್ಸಲ್ ಆಗೋದಿಲ್ಲ, ನಮಗೂ ಅದೇ ಬೇಕಾಗಿರೋದು. ಬಿ ಮತ್ತು ಬಿ ಸೇಮ್ ಇಲ್ಲ, ಸೊ ಡಿಫ್ರೆಂಟ್ ಇದೆ, ಅದು ಕ್ಯಾನ್ಸಲ್ ಆಗೋದಿಲ್ಲ. ಸಿ ಮತ್ತು ಸಿ ಮಾತ್ರ ಕ್ಯಾನ್ಸಲ್ ಆಗುತ್ತೆ. ಸೊ ಬಿನೂ ಕ್ಯಾನ್ಸಲ್ ಆಗಬೇಕು, ಸಿನೂ ಕ್ಯಾನ್ಸಲ್ ಆಗಬೇಕಲ್ವಾ. ನಾನು ಏನು ಮಾಡ್ತೀನಿ, ನಮ್ಗೆ ಇಲ್ಲಿ ಬೇಕಾಗಿರೋದೇನು, ಇಲ್ಲಿ 2b ಬಂದರೆ 2b ಸೇಮ್ ಆಗುತ್ತೆ, ಆಗ ಕ್ಯಾನ್ಸಲ್ ಮಾಡ್ಬೋದು. ಇದನ್ನು ಏನು ಮಾಡಬೇಕು ಅಂದರೆ, ಇಲ್ಲಿ ಏನಿದೆ 2 ಅಲ್ವಾ. ಸೊ ಈ 2ನ ಈ ಈಕ್ವೇಷನ್ 2ಗೆ ಮಲ್ಟಿಪ್ಲೈ ಮಾಡಿ, ಆಗ 2b 2c 6a ಈ ಫುಲ್ ಈಕ್ವೇಷನ್ಗೂ ಮಲ್ಟಿಪ್ಲೈ ಮಾಡಬೇಕು, ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು, ಆಗ 2b 2c 6a ಆಗುತ್ತೆ. ಆಗ 2b ಕ್ಯಾನ್ಸಲ್ ಆಗುತ್ತೆ, ಬಟ್ ಇಲ್ಲಿ 2c ಆಗುತ್ತೆ, ಇಲ್ಲಿ c ಆಗುತ್ತೆ. ಸೊ ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ನಾವು ಚೂಸ್ ಮಾಡಿರೋದು ತಪ್ಪು. ಈಗ ಈಕ್ವೇಷನ್ 2 ಮತ್ತು ಈಕ್ವೇಷನ್ 3 ಸೆಲೆಕ್ಟ್ ಮಾಡೋಣ. ನೋಡಿ, ಇಲ್ಲಿ ಬಿ ವ್ಯಾಲ್ಯೂ ಏನಿದೆ 3 ಇದೆಯಾ, ಇಲ್ಲಿ ಬರೀ 1 ಇದೆ, ಏನಿಲ್ಲ ಅಂದರೆ 1. ಈಗ ನಾನು ಏನು ಮಾಡ್ತೀನಿ, ಈಕ್ವೇಷನ್ 2ನ 3ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಆಗ 3b 3c 9a ಆಗುತ್ತೆ. ಕರೆಕ್ಟಾ? ಆಗ 3b 3c ಆಗುತ್ತೆ, ಆರಾಮ್ಸೆ ಕ್ಯಾನ್ಸಲ್ ಮಾಡ್ಬೋದು. ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈಕ್ವೇಷನ್ 2ನ 3ಇಂದ ಮಲ್ಟಿಪ್ಲೈ ಮಾಡ್ತೀನಿ. 3ಇಂದನೇ ಯಾಕೆ ಮಲ್ಟಿಪ್ಲೈ ಮಾಡಬೇಕು ಅಂದರೆ, ಬಿ ವ್ಯಾಲ್ಯೂ ಏನಿದೆ, ಇಲ್ಲಿ ಬಿ ಕೋಎಫಿಷಿಯಂಟು 3 ಇದೆ, ಸೊ 3ಇಂದ ಮಲ್ಟಿಪ್ಲೈ ಮಾಡಬೇಕು. ಇದೆರಡರದ್ದು ಕೋಎಫಿಷಿಯಂಟ್ ಸೇಮ್ ಇದೆ ಅಲ್ವಾ, ಇದೇ ಇಂಪಾರ್ಟೆಂಟ್ ನಮಗೆ. ಓಕೆ. ಯಾವ ಈಕ್ವೇಷನಲ್ಲಿ ಕೋಎಫಿಷಿಯಂಟ್ಸು ಬಿ ಮತ್ತು ಸಿ ನಾವು ಅದನ್ನೇ ತಾನೇ ಕ್ಯಾನ್ಸಲ್ ಮಾಡಬೇಕು, ಅದೆರಡು ಸೇಮ್ ಇರುತ್ತೋ ಅದನ್ನೇ ನಾವು ಚೂಸ್ ಮಾಡಬೇಕು. ನೀವು ಯಾವುದೇ ಕ್ವಶನ್ ತೊಗೊಂಡ್ರು ಇದೇ ಥರನೇ ಕೊಡ್ತಾರೆ, ಯಾವುದಾದ್ರು ಒಂದು ಈಕ್ವೇಷನ್ ಸೇಮ್ ಇರೋ ಥರನೇ ಕೊಡ್ತಾರೆ, ಆಗ ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು ಅಂತ. ಸೊ ಇದೆರಡರಲ್ಲಿ ಸೇಮ್ ಇದೆ ಅಲ್ವಾ, ಇದನ್ನು ಚೂಸ್ ಮಾಡಲೇಬೇಕು. ಚೂಸ್ ಮಾಡಿಬಿಟ್ಟು ಈಗ ಇದನ್ನು ಚೂಸ್ ಮಾಡ್ಕೊಳ್ಳೋಣ. ಓಕೆ. ಸೊ ನಾವು ಇದನ್ನು ಮತ್ತು ಇದನ್ನು ಚೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಈ ಈಕ್ವೇಷನ್ನ ನೀವು 3ಇಂದ ಮಲ್ಟಿಪ್ಲೈ ಮಾಡಿದ್ರೆ 3 2s 6 ಆಗುತ್ತೆ, ಇಲ್ಲಿ 3 ಹಾಗೆ ಇರುತ್ತೆ, ಸೊ ಸೇಮ್ ಆಗಲ್ಲ, ಕ್ಯಾನ್ಸಲ್ ಆಗಲ್ಲ. ಬಟ್ ಇಲ್ಲಿ ನೋಡಿ, ಇಲ್ಲಿ ನೀವು 3ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು 3b 3c ಆರಾಮ್ಸೆ ಕ್ಯಾನ್ಸಲ್ ಆಗುತ್ತೆ. ಸೊ ಹೇಗೆ ಅಂತ ತೋರಿಸ್ತೀನಿ. ಈಕ್ವೇಷನ್ 2ನ 3ಇಂದ ಮಲ್ಟಿಪ್ಲೈ ಮಾಡಿ ಈಕ್ವೇಷನ್ 3ನ ಹಾಗೆ ಬರ್ಕೊಳ್ಳಿ. ಆಗ ಈಕ್ವೇಷನ್ 2ನ 3ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಫುಲ್ ಇದನ್ನು 3ಇಂದನೇ ಮಲ್ಟಿಪ್ಲೈ ಮಾಡಬೇಕು. ಇದು 3 × b 3b ಪ್ಲಸ್ 3c ಪ್ಲಸ್ 9a. ಕರೆಕ್ಟಾ? 9a ಇಸ್ ಈಕ್ವಲ್ ಟು 68 × 3. 68 × 3 ಮಾಡಿದ್ರೆ ನಮಗೆ 204 ಬರುತ್ತೆ. ಓಕೆ. ನೆಕ್ಸ್ಟು ಈ ಈಕ್ವೇಷನ್ನ ಹಾಗೆ ಬರ್ಕೊಳ್ಳೋಕೆ ಹೇಳಿದೆ ಅಲ್ವಾ, ಹಾಗೆ ಬರ್ಕೊಳ್ಳೋಣ. ಬಟ್ ಆರ್ಡ್ರಲ್ಲಿ ಬರ್ಕೊಳ್ಳೋಣ. ಫಸ್ಟ್ ಬಿ ಇದೆ ಅಲ್ವಾ, ಇಲ್ಲಿ ಬಿ ಏನಿದೆ 3b ಇದೆ, ನೆಕ್ಸ್ಟು 3c ಇದೆ, ಸೊ 3cನೇ ಬರ್ಕೊಳ್ಳೋಣ. ಪ್ಲಸ್ ಇಲ್ಲಿ ಎ ಇದೆಯಾ, ಎ ಹಾಗೆ ಬರ್ಕೊಳ್ಳಿ, ಈಸ್ ಈಕ್ವಲ್ ಟು 108 ಹಾಗೆ ಬರ್ಕೊತೀನಿ. ಕರೆಕ್ಟಾ? ಈಗ ನೋಡಿ, ಎರಡು ಪ್ಲಸ್ ಇದೆ, ಸೊ ಇದನ್ನು ಮೈನಸ್ ಮಾಡೋಣ. ಇದನ್ನು ಮೈನಸ್ ಮಾಡ್ತೀನಿ, ಇದನ್ನು ಮೈನಸ್ ಮಾಡ್ತೀನಿ, ಇದನ್ನು ಮೈನಸ್ ಮಾಡ್ತೀನಿ, ಇದನ್ನು ಮೈನಸ್ ಮಾಡ್ತೀನಿ. ಕರೆಕ್ಟಾ? ಇದನ್ನು ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಅಂತ ಕರೀತಾರೆ, ಕನ್ನಡದಲ್ಲಿ ಏಕಕಾಲಿಕ ಸಮೀಕರಣಗಳು. ಇದನ್ನು ನಿಮಗೆ ಸಾಲ್ವ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನಿಮಗೆ ಅಂತಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇಟ್ಟಿರ್ತೀನಿ, ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಅಂತ ನೋಡಿ ಕಲ್ತ್ಕೊಳ್ಳಿ, ಆರಾಮ್ಸೆ ಗೊತ್ತಾಗುತ್ತೆ. ಸೊ ಈ ಮೈನಸ್ ಯಾಕೆ ಹಾಕೊಂಡೆ ಅಂತ ಅಲ್ಲಿ ನಿಮ್ಗೆ ಡೀಟೇಲಾಗಿ ಗೊತ್ತಾಗುತ್ತೆ. ಆಗ ಇದು ಕ್ಯಾನ್ಸಲ್. ನಮಗೆ ಮಿಗೋದೇನು 9a ಮೈನಸ್ ಅಲ್ವಾ, ಇದು 1a ಹೋದರೆ ಇಲ್ಲಿ 8a ಮಿಗುತ್ತೆ. ಈ ಕಡೆ 204 -108 ಮಾಡಿದ್ರೆ ನಮಗೆ 96 ಸಿಗುತ್ತೆ. ಸೊ a ಈಸ್ ಈಕ್ವಲ್ ಟು 12. ಕರೆಕ್ಟಾ?
8 1s 8 12s 96, ಅದಕ್ಕೆ ಎ ಇಸ್ ಈಕ್ವಲ್ ಟು 12 ಮಿಕ್ತು. ಈಗ ಎ ವ್ಯಾಲ್ಯೂ ಸಿಕ್ತು. ಅವ್ರು ಕೇಳಿರೋದೇನು, ವಾಟ್ ಈಸ್ ದ ಏಜ್ ಆಫ್ ಎ? ಡೈರೆಕ್ಟಾಗಿ ಸಿಗ್ತಾ? ಅದಕ್ಕೆ ನಾವು ಡೈರೆಕ್ಟಾಗಿ ಯಾವುದು ನಮಗೆ ಆನ್ಸರ್ ಬೇಕೋ ಅದನ್ನು ಕ್ಯಾನ್ಸಲ್ ಆಗದೇ ಇರೋ ಥರ ನೋಡ್ಕೋಬೇಕು. ಯಾವ ನಮಗೆ ಬೇಡವೋ ಅದೆರಡನ್ನೂ ಕ್ಯಾನ್ಸಲ್ ಮಾಡಬೇಕು. ಇಷ್ಟೇ. ಈ ಕ್ವಶನ್ ಅರ್ಥ ಆಯ್ತಲ್ವಾ? ಈ ಕ್ವಶನ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರ್ಬೋದು, ಬಟ್ ಕರೆಕ್ಟಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಕಾನ್ಸೆಪ್ಟ್ನ ಯಾವುದನ್ನು ಕ್ಯಾನ್ಸಲ್ ಮಾಡಬೇಕು, ಯಾವ ಈಕ್ವೇಷನ್ನ ಚೂಸ್ ಮಾಡಬೇಕು, ಇಷ್ಟು ಗೊತ್ತಾದರೆ ಸಾಕು, ಆರಾಮ್ಸೆ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತು ಸೈಮಲ್ಟೇನಿಯಸ್ ಈಕ್ವೇಷನ್ ನಿಮ್ಗೆ ಸಾಲ್ವ್ ಮಾಡೋಕ್ಕೆ ಬರಬೇಕು. ಇದಿಷ್ಟು ಗೊತ್ತಿದ್ದರೆ ಆರಾಮ್ಸೆ ಆನ್ಸರ್ನ ಕಂಡುಹಿಡಿದ್ಬಿಡ್ಬೋದು. ಇಷ್ಟೇ. ಈಗ ನಮ್ಮ ಫೈನಲ್ ಟ್ರಿಕಿ ಕ್ವಶನ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ. 6 years ago 3 times the age of P was 2 more than the age of Q. ಓಕೆ, ಇದು ನಮ್ಮ ಫಸ್ಟ್ ಸ್ಟೇಟ್ಮೆಂಟ್. 6 years hence twice the age of P will be equal to Q's age that time. ಫೈಂಡ್ ದ ಟೋಟಲ್ ಆಫ್ ದೇರ್ ಏಜಸ್. ನೋಡಿ, ಇದು 2 ಸ್ಟೇಟ್ಮೆಂಟ್ ಇದೆ. 2 ಸ್ಟೇಟ್ಮೆಂಟು 1 by 1 ಸಾಲ್ವ್ ಮಾಡ್ಕೊಂಬರೋಣ, ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಫಸ್ಟ್ ಏನು, 6 years ago, ಇದು ನಾವು ಪಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಫಸ್ಟು ಪ್ರೆಸೆಂಟ್ ಏನು ಅಂತ ಬರ್ಕೊಳ್ಳೋಣ. ಪ್ರೆಸೆಂಟಲ್ಲಿ ಮಾತಾಡಿದ್ರೆ ಓಕೆ, ಪಿ ನ ಎಕ್ಸ್ ಅಂತ ತಗೊಳ್ಳೋಣ. ಕರೆಕ್ಟಾ? ಪ್ರೆಸೆಂಟೇಜ್ ಆಫ್ ಪಿ ಏನು, ಎಕ್ಸ್. ಅದೇ ಥರ ಕ್ಯೂದೇನು, ಕ್ಯೂನ ವೈ ಅಂತ ತಗೊಳ್ಳೋಣ. ಈಗ 6 years ago, ಈಗ ಆ್ಯಕ್ಚುಯಲ್ ಕ್ವಶನ್ಗೆ ಬರೋಣ. ಓಕೆ, ಇದನ್ನು ನಮ್ಮ ರೆಫರೆನ್ಸ್ಗೆ ಬರ್ಕೊಂಡಿರೋದು. ಓಕೆನಾ? ಪ್ರೆಸೆಂಟೇಜ್ ಅವ್ರು ಕೊಟ್ಟಿಲ್ಲ, ಆದರೂ ನಾವು ರೆಫರೆನ್ಸ್ಗೆ ಬರ್ಕೊಂಡಿದ್ದು. ಸುಮ್ಮನೆ ಎಕ್ಸ್ ಅಂದರೆ ಏನು, ವೈ ಅಂದರೆ ಏನು ಅಂತ ಹಾಕೊಳ್ಳೋಕ್ಕಷ್ಟೇ. ಈಗ 6 years ago ಅಂದರೆ ಪಿಗೆ ಎಕ್ಸ್ -6 ಆಗಿರುತ್ತೆ. ಅದೇ ರೀತಿ ವೈಗೂ ಎಕ್ಸ್ -6 ಆಗಿರುತ್ತೆ. ಕರೆಕ್ಟಾ? ಈಗ 6 years ago 3 times the age of P. 3 times the age of P. P ಇಲ್ಲಿದಲ್ವಾ? 3 times the age of P, okay, was 2 more than the age of Q. 2 more than the age. 2 more ಅಂದರೆ 2 ಪ್ಲಸ್ ಬರ್ಕೋಬೇಕು. ಇದೇ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೋಡಿ, ಇದು ಫಸ್ಟು 6 years ago ಅಂದಿದ್ದಕ್ಕೆ ಎಕ್ಸ್ -6 ವೈ -6 ಹಾಕೊಂಡೆ. ಕರೆಕ್ಟಾ? ಈಗ ಅವ್ರು ಏನು ಹೇಳಿದ್ದಾರೆ, 3 times the age of P. 3 times the age of P, okay, was 2 more than the age of Q. 2 more than the age of Q. ಇಷ್ಟೇ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆರಾಮ್ಸೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಇದು 3x - 18 is equal to 2 plus y - 6. ಕರೆಕ್ಟಾ? ಈಗ ಈ ವೈನ ಈ ಕಡೆ ಕಳ್ಸೋಣ, -18 ಆ ಕಡೆ ಕಳ್ಸೋಣ. ಆಗ 3x - y is equal to 2 - 6 + 18 ಆಗುತ್ತೆ. ಕರೆಕ್ಟಾ? ಸೊ ಆಗ ಇದೆರಡು 20, 20ಲಿ 6 ಹೋದರೆ 14. ಸೊ ಇದು 3x - y. ಇದನ್ನು ಈಕ್ವೇಷನ್ 1 ಅಂತ ಅಂದ್ಕೊಳ್ಳೋಣ. ಇದೇ ಥರ ಇನ್ನೊಂದು ಸ್ಟೇಟ್ಮೆಂಟಲ್ಲಿ ಈಕ್ವೇಷನ್ 2 ಬರುತ್ತೆ, ಅದನ್ನು ಸಾಲ್ವ್ ಮಾಡಿಬಿಡೋಣ. ಈಗೇನು ಹೇಳ್ತಾ ಇದ್ದಾರೆ, 6 years hence ಅಂದರೆ 6 years ಆದಮೇಲೆ ಟ್ವೈಸ್ ದ ಏಜ್ ಆಫ್ ಪಿ ವಿಲ್ ಬಿ ಈಕ್ವಲ್ ಟು ಕ್ಯೂಸ್ ಏಜ್ ದಟ್ ಟೈಮ್. ಓಕೆ, ಅಂದರೆ 6 years ಆದಮೇಲೆ, 6 years ಆದಮೇಲೆ ಅಂದರೆ ಇದು ಫಸ್ಟ್ ಈಕ್ವೇಷನ್ ಆಯ್ತಲ್ವಾ? 6 years ಆದಮೇಲೆ ಅಂದರೆ ಇಬ್ರಿಗೂ 6 years ಆಗಿರುತ್ತೆ. ಓಕೆ, ಏನು ಹೇಳ್ತಾ ಇದ್ದಾರೆ, ಟ್ವೈಸ್ ದ ಏಜ್ ಆಫ್ ಪಿ ವಿಲ್ ಬಿ ಈಕ್ವಲ್ ಟು ಕ್ಯೂಸ್ ಏಜ್ ದಟ್ ಟೈಮ್. ಕ್ಯೂಸ್ ಏಜ್ ದಟ್ ಟೈಮ್ ಅಂದರೆ ಇದು ಹೀಗೆ ಬರ್ಕೋಬೇಕು. ಓಕೆ, ಈಗ ಇದನ್ನು 2x + 12 is equal to y + 6 ಇದೆ. ಈ ವೈನ ಈ ಕಡೆ ಕಳಿಸಿ, ಈ 12ನ ಆ ಕಡೆ ಕಳಿಸಿ. ಆಗ 2x - y is equal to ಈ 12 ಆ ಕಡೆ ಹೋದರೆ ಮೈನಸ್ ಆಗುತ್ತೆ. ಸೊ ಆಗ ಆನ್ಸರ್ -6. ಇದು ಈಕ್ವೇಷನ್ 2. ಅರ್ಥ ಆಯ್ತಾ? ನೋಡಿ, ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಇದೆರಡನ್ನೂ ನಾವು ಸೈಮಲ್ಟೇನಿಯಸ್ ಈಕ್ವೇಷನ್ ಥರ ಸಾಲ್ವ್ ಮಾಡಿದ್ರೆ ಆನ್ಸರ್ ಈಸಿಯಾಗಿ ಸಿಕ್ಬಿಡುತ್ತೆ. ಬಟ್ ಕ್ವಶನ್ನು ಹುಷಾರಾಗಿ ನೋಡ್ಕೋಬೇಕು. ಫಸ್ಟ್ ನಾವು ಎಕ್ಸ್ ಮತ್ತು ವೈಗೆ ಆನ್ಸರ್ ಕಂಡುಹಿಡಿಯೋಣ. ನೋಡಿ, ಫಸ್ಟ್ ಈಕ್ವೇಷನ್ ಹಾಕೋತೀನಿ. 3x - y is equal to 14. ಇದು 2x - y is equal to -6. ಕರೆಕ್ಟಾ? ಈಗ ವೈದು ಕೋಎಫಿಷಿಯನ್ಸ್ ಎರಡೂ ಕಡೆ 1 1 ಇದೆ. ಓಕೆ, ಮುಂದೆ ಏನಿಲ್ಲ ಅಂದರೆ 1 1 ಅಂತ ಎರಡೂ ಕಡೆ ಮೈನಸ್ ಇದೆ. ಸೊ ಒಂದು ಕಡೆ ಮೈನಸ್, ಒಂದು ಕಡೆ ಪ್ಲಸ್ ಇರಬೇಕು. ಕರೆಕ್ಟಾ? ಸೈಮಲ್ಟೇನಿಯಸ್ ಈಕ್ವೇಷನ್ ಇದು ಗೊತ್ತಿಲ್ಲ ಅಂದರೆ ಕೆಲವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ನಿಮಗೆ ಅಂತಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಇಟ್ಟಿರ್ತೀನಿ, ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಅಂತ, ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ ಅದು ನೋಡ್ಕೊಂಡು ಇಲ್ಲಿಗೆ ಬನ್ನಿ. ಆಗ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಕನ್ಫ್ಯೂಷನ್ ಆಗುತ್ತೆ. ಗೊತ್ತಿದ್ದರೆ ತುಂಬ ಒಳ್ಳೆಯದು. ಈಗ ಇದು ಮೈನಸ್ ಹಾಕ್ತೀನಿ, ಇದು ಪ್ಲಸ್ ಮಾಡ್ತೀನಿ, ಇದು ಪ್ಲಸ್ ಮಾಡ್ತೀನಿ. ಆಗ ಇದು ಎಕ್ಸ್, ಇದು ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು
20 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 20. ಓಕೆ, ಸೊ ಎಕ್ಸ್ ವ್ಯಾಲ್ಯೂ 20. ಯಾವ್ದಾದ್ರು ಒಂದು ಇಕ್ವೇಷನಲ್ಲಿ ನಾವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ, ಈಗ ಫಸ್ಟ್ ಇಕ್ವೇಷನಲ್ಲಿ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 × 20 - y is equal to 14. ಕರೆಕ್ಟಾ? ಸೊ ಇದು 60 - y is equal to 14. ಈ y ಆ ಕಡೆ ಹೋಗಿ 14ನ ಈ ಕಡೆ ಕಳಿಸಿ, ಆಗ 60 - 14. ಓಕೆ, 60 - 14 ಎಷ್ಟು? 46. ಸೊ y is equal to 46. ಇಷ್ಟೇ. ಸೊ y ಏಜ್ ಏನು? 46, ಎಕ್ಸ್ ಏಜ್ ಏನು? 20. ಈಗ ಎರಡು ಏಜು ಗೊತ್ತಾಯಿತು, ಬಟ್ ಅವ್ರ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡೋಣ. ಫೈಂಡ್ ದ ಟೋಟಲ್ ಆಫ್ ದೇರ್ ಏಜಸ್. ಟೋಟಲ್ ಅಂದರೆ ಎರಡು ಏಜ್ನು ಆ್ಯಡ್ ಮಾಡಬೇಕು. ಸೊ 20 + 46 ವಿಲ್ ಬಿ ಈಕ್ವಲ್ ಟು 66. ಇದೇ ನಮ್ಮ ಫೈನಲ್ ಆನ್ಸರ್. ಇಷ್ಟೇ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದಿಷ್ಟು ಕ್ವಶನ್ಸಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ, ನಾವು ನಿಮಗೆ ಸೊಲ್ಯೂಷನ್ ಜೊತೆಗೆ ರಿಪ್ಲೈ ಮಾಡ್ತೀವಿ. ಕೆಲವೊಂದು ಕ್ವಶನ್ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಆ ಕನ್ಫ್ಯೂಸ್ ಆಗೋ ಟೈಮಲ್ಲಿ ಏನು ಮಾಡಿ, ಮತ್ತೆ ಬ್ಯಾಕ್ವರ್ಡ್ ಹೋಗಿ ಮತ್ತೆ ನೋಡಿ, ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಸೊ ಎಲ್ಲ ಕ್ವಶನ್ನು ಒಂದೇ ಟೈಮಲ್ಲಿ ಅರ್ಥ ಆಗಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಕೆಲವೊಬ್ಬರಿಗೆ 2 ಟೈಮ್ಸ್ ನೋಡಿದ್ರೇ ಅರ್ಥ ಆಗೋದು. ಸೊ ಅದಕ್ಕೆ ಗೊತ್ತಾಗಿಲ್ಲ ಅಂದರೆ ಮತ್ತೆ ನೋಡಿ. ಅಕಸ್ಮಾತ್ ಅವಾಗಲೂ ಡೌಟ್ ಬಂದರೆ ನಮಗೆ ಕಮೆಂಟ್ ಮಾಡಿ, ನಾವು ಸೊಲ್ಯೂಷನ್ ಜೊತೆಗೆ ನಿಮಗೆ ರಿಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು.